ಹಲೋ ಎವ್ರಿವನ್, ಪಾಂಚಜನ್ಯ ಐಎಸ್ನ ದ ಹಿಂದೂ ದಿನಪತ್ರಿಕೆಯ ಸುದ್ದಿ ವಿಶ್ಲೇಷಣೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಒಂದು ಸಂಚಿಕೆಯಲ್ಲಿ ನಾವು ಅಕ್ಟೋಬರ್ 4, 2024 ದ ಹಿಂದೂ ದಿನಪತ್ರಿಕೆಯ ಸುದ್ದಿ ವಿಶ್ಲೇಷಣೆಯನ್ನು ಮಾಡಲಿದ್ದೀವಿ. ಸೊ ಮೊದಲನೇದಾಗಿ ನಾವು ಎಡಿಟೋರಿಯಲ್ ಸೆಕ್ಷನಲ್ಲಿ ಕವರ್ ಆಗಿರುವಂಥ ಟಾಪಿಕ್ಸ್ಗಳನ್ನು ನೋಡೋಣ. ಸೊ ಫಸ್ಟ್ ಒನ್, ಕಾಸ್ಟ್ ಬಯಾಸ್, ಸೆಗ್ರಿಗೇಷನ್ ಆಫ್ ವರ್ಕ್ ಇನ್ ಪ್ರಿಸನ್ಸ್ ವೈಲೇಟ್ ಡಿಗ್ನಿಟಿ ಸೇಸ್ ಸುಪ್ರೀಂ ಕೋರ್ಟ್. ಸೊ ಅಂದರೆ ಇಲ್ಲಿ ಜೈಲುಗಳಲ್ಲಿ ಬಂದಿಯಾಗಿರುವಂಥ ಕೈದಿಗಳಿಗೆ ಏನು ಮಾಡಲಾಗ್ತಾ ಇದೆ ಅಂತಂದರೆ ಜಾತಿ ಆಧಾರಿತವಾಗಿ ಅವರಿಗೆ ಕೆಲಸವನ್ನು ನೀಡಲಾಗ್ತಾ ಇದೆ. ಸೊ ಇದು ಮಾನವನ ಒಂದು ಘನತೆಗೆ ಧಕ್ಕೆಯನ್ನು ಅಥವಾ ಧಕ್ಕೆಗೆ ಇದು ಉಲ್ಲಂಘನೆಯನ್ನು ಮಾಡುತ್ತೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಸೊ ಇದರ ಕುರಿತಾಗಿ ನಾವು ವಿವರವಾಗಿ ಡಿಸ್ಕಸ್ಸನ್ನು ಮಾಡಲಿದ್ದೀವಿ. ಸೊ ಇದಕ್ಕೂ ನಮಗೆ GS ಪೇಪರ್ 2 ಅಡಿಯಲ್ಲಿ ಪಾಲಿಟಿನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದ ಸೆಕೆಂಡ್ ಟಾಪಿಕ್, ಗವರ್ನಮೆಂಟ್ ಓಪನ್ಸ್ ಪೋರ್ಟಲ್ ಫಾರ್ ಇಂಟರ್ನ್ಶಿಪ್ ಟು ಬ್ರಿಡ್ಜ್ ಸ್ಕಿಲ್ ಸೆಟಪ್ ಗ್ಯಾಪ್. ಸೊ ಅಂದರೆ ಭಾರತದಲ್ಲಿ ಇರುವಂಥ ಒಂದು ಕೌಶಲ್ಯದ ಅಂತರವನ್ನು ಕಡಿಮೆ ಮಾಡಲಿಕ್ಕೆ ಇಲ್ಲಿ ಒಂದು ಹೊಸ ಇಂಟರ್ನ್ಶಿಪ್ಗಾಗಿ ಹೊಸ ಪೋರ್ಟಲ್ನ ಸರ್ಕಾರ ಲಾಂಚ್ ಮಾಡಿದೆ. ಸೊ ಇದು ನಮಗೆ GS ಪೇಪರ್ 2 ಅಡಿಯಲ್ಲಿ ಗವರ್ನೆನ್ಸಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಟಾಪಿಕ್, ಸೊ ದಿಸ್ ಈಸ್ ದ ಗರ್ಬಾ ಡ್ಯಾನ್ಸ್. ಎಸ್, ಸೊ ಈ ಒಂದು ಟಾಪಿಕ್ ನಮಗೆ GS ಪೇಪರ್ 2ನಲ್ಲಿ ಆರ್ಟ್ ಆ್ಯಂಡ್ ಕಲ್ಚರ್ ಬರುತ್ತೆ. ಸೊ ಅದರಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಟಾಪಿಕ್, ಸೆಂಟರ್ ಶೇರ್ ಆಫ್ ಫಂಡ್ಸ್ ಫಾರ್ ಸಮಗ್ರ ಶಿಕ್ಷಾ ಅಭಿಯಾನ ಡಿಲೇಡ್ ಓವರ್ 20,000 ಅನ್ಪೇಯ್ಡ್. ಸೊ ಇಲ್ಲಿ ಶಿಕ್ಷಣದ ಒಂದು ಉದ್ದೇಶಕ್ಕಾಗಿ ಇರುವಂತಹ ಸಮಗ್ರ ಶಿಕ್ಷಾ ಅಭಿಯಾನ ಅಂತ ಹೇಳಿ ಬರುತ್ತೆ. ಸೊ ಈ ಒಂದು ಯೋಜನೆಗೆ ಕೇಂದ್ರ ಸರ್ಕಾರದಿಂದ ಬರುವಂತಹ ಒಂದು ಅನುದಾನ ಅನ್ನುವಂಥದ್ದು ಇನ್ನೂ ಡಿಲೇ ಆಗಿದೆ, ವಿಳಂಬವಾಗ್ತಾ ಇದೆ. ಅಂದರೆ ಸುಮಾರು 20,000 ಕೋಟಿ ರೂಪಾಯಿಯಷ್ಟು ಇಲ್ಲಿ ಅಂತಂದರೆ ಈ ಒಂದು ಸ್ಕೀಮ್ಗೆ ಇಲ್ಲಿ ಅನುದಾನವನ್ನು ರಿಲೀಸ್ ಮಾಡಿಲ್ಲ. ಸೊ ಇದು ನಮಗೆ GS ಪೇಪರ್ 2 ಅಡಿಯಲ್ಲಿ ಗವರ್ನೆನ್ಸ್ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಎಜುಕೇಷನ್ ಅನ್ನುವಂಥ ಟಾಪಿಕ್ ಬರುತ್ತೆ, ಅದರಲ್ಲೂ ಕೂಡ ಇದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಎಸ್, ಸೊ ಹಾಗೆ ನಾವು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ 5 ಟಾಪಿಕ್ಸ್ಗಳನ್ನ ಕೂಡ ಡಿಸ್ಕಸ್ಸನ್ನು ಮಾಡಲಿದ್ದೀವಿ. ಸೊ ಫಸ್ಟ್ ಒನ್, ಕ್ಲಾಸಿಕಲ್ ಲ್ಯಾಂಗ್ವೇಜ್ ಸ್ಟೇಟಸ್ ಅಂದರೆ ಶಾಸ್ತ್ರೀಯ ಭಾಷಾ ಸ್ಥಾನಮಾನ, ಸಹರಾ ಡಿಸರ್ಟ್, ಸಹರಾ ಮರುಭೂಮಿ ಮತ್ತು ರಿಂಗ್ ವುಡೈಟ್ ಅಂತ ಬರುತ್ತೆ. ದೆನ್ ಸಾರ್ತಿ 1.0 ಅನ್ನುವಂಥ ಒಂದು ಪ್ರಾಜೆಕ್ಟ್ ಬರುತ್ತೆ. ಆ್ಯಂಡ್ ದ ಲಾಸ್ಟ್ ಒನ್, ಕ್ರೂಸ್ ಭಾರತ್ ಮಿಷನ್ ಅನ್ನುವಂಥ ಒಂದು ಯೋಜನೆಯ ಕುರಿತು ನಾವು ಡಿಸ್ಕಸ್ಸನ್ನು ಮಾಡಲಿದ್ದೀವಿ. ಸೊ ಮೊದಲನೇದಾಗಿ ನಾವು ಎಡಿಟೋರಿಯಲ್ ಸೆಕ್ಷನಲ್ಲಿ ಕವರ್ ಆಗಿರುವಂಥ ಟಾಪಿಕ್ಸ್ಗಳನ್ನು ಡಿಸ್ಕಸ್ಸನ್ನು ಮಾಡಲಿದ್ದೀವಿ. So here is the title says caste bias, segregation of work in prisons violate dignity says Supreme Court. ಸೊ ಈ ಒಂದು ಟಾಪಿಕ್ ನಮಗೆ ಯಾವುದರ ಕುರಿತಾಗಿ ಹೇಳ್ತಾ ಇದೆ ಅಂತಂದರೆ ಇಲ್ಲಿ ಪ್ರಿಸನ್ ರಿಫಾರ್ಮ್ ಅಂದರೆ ಕೈದಿಗಳ ಸುಧಾರಣೆಯ ಕುರಿತಾಗಿ ಸೊ ಈ ಒಂದು ಆರ್ಟಿಕಲ್ ನಮಗೆ ಹೇಳ್ತಾ ಇದೆ, ಪ್ರಿಸನ್ ರಿಫಾರ್ಮ್ಸ್. ಎಸ್, ಸೊ ಈ ಒಂದು ಟಾಪಿಕ್ ನಿಮಗೆ ಮೇಲೆ ಹೇಳಿದ ಹಾಗೆ GS ಪೇಪರ್ 2ನಲ್ಲಿ ಗವರ್ನೆನ್ಸ್ ಹಾಗೆ GS ಪೇಪರ್ 2ನಲ್ಲಿ ಅಗೇನ್ ನಮಗೆ ಸೊಸೈಟಿ ಮತ್ತು ಸೋಷಿಯಲ್ ಜಸ್ಟಿಸ್ನಲ್ಲಿ ಇದು ಇಂಪಾರ್ಟೆಂಟ್ ಆಗುತ್ತೆ, ಸೋಷಿಯಲ್ ಜಸ್ಟಿಸ್. ಎಸ್, ಹಾಗಿದ್ರೆ ಈ ಒಂದು ಪ್ರಿಸನ್ ರಿಫಾರ್ಮ್ಸ್ ಅನ್ನುವಂಥ ಒಂದು ಟಾಪಿಕ್ನ ನಾವು ಯಾವೆಲ್ಲ ಒಂದು ಡೈಮೆನ್ಷನ್ಗಳಲ್ಲಿ ಇದನ್ನು ಸ್ಟಡಿ ಮಾಡಬೇಕಾಗತ್ತೆ ಅಂತಂದರೆ, ಸೊ ಫಸ್ಟ್ ಡೈಮೆನ್ಷನ್ ಇಸ್ ಇಲ್ಲಿ ಕೈದಿಗಳು ಅಂದರೆ ಜೈಲುಗಳಲ್ಲಿ ಕೈದಿಗಳು ಎದುರಿಸ್ತಾ ಇರುವಂಥ ಸಮಸ್ಯೆಗಳು ಅಂದರೆ ಸವಾಲುಗಳ ಬಗ್ಗೆ, ಪ್ರಾಬ್ಲಮ್ಸ್ಗಳ ಬಗ್ಗೆ ಸ್ಟಡಿ ಮಾಡಬೇಕಾಗತ್ತೆ. ಎಸ್, ಸೊ ಈ ಪ್ರಾಬ್ಲಮ್ಸ್ಗಳನ್ನ ನಾವು ಇಲ್ಲಿ ಬರಿಬೇಕಾದ ಸಂದರ್ಭದಲ್ಲಿ ಹಲವಾರು ಡೇಟಾಗಳನ್ನು ಕೂಡ ನೀಡಬೇಕಾಗತ್ತೆ, ಡೇಟಾ ಅಥವಾ ಎಕ್ಸಾಂಪಲನ್ನು ಕೂಡ ನೀಡಬೇಕಾಗತ್ತೆ. ಹಾಗೆ ಈ ಒಂದು ಜೈಲುಗಳಲ್ಲಿ ಈ ರೀತಿ ಏನು ಜಾತಿಯ ಆಧಾರಿತ ಒಂದು ತಾರತಮ್ಯ ಆಗಲಿಕ್ಕೆ ಕಾರಣಗಳೇನು, ಹಾಗೆ ಯಾವೆಲ್ಲ ಒಂದು ಇಲ್ಲಿ ರಿಫಾರ್ಮ್ಸ್ಗಳನ್ನ ಇಲ್ಲಿ ಸುಧಾರಣೆಯನ್ನು ಕೈಗೊಳ್ಳಬೇಕಾಗತ್ತೆ ಅನ್ನುವಂಥದ್ದನ್ನು. ಎಸ್, ಹಾಗೆ ಈ ಒಂದು ನಿಟ್ಟಿನಲ್ಲಿ ಕೈದಿಗಳ ಒಂದು ಸುಧಾರಣೆ ಆಗುವಂಥ ನಿಟ್ಟಿನಲ್ಲಿ ಇಲ್ಲಿ ನ್ಯಾಯಾಂಗದ ಪಾತ್ರ ಏನು ಅನ್ನುವಂಥದ್ದು ಕೂಡ ಇಂಪಾರ್ಟೆಂಟ್ ಆಗುತ್ತೆ, ನ್ಯಾಯಾಂಗದ ಪಾತ್ರ. ಎಸ್, ಸೊ ಏನಕ್ಕೆ ಅಂತಂದರೆ ಇಲ್ಲಿ ನ್ಯಾಯಾಂಗದ ಪಾತ್ರ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ ಈ ರೀತಿ ಒಂದು ಜಾತಿ ಆಧಾರಿತ ಒಂದು ಇಲ್ಲಿ ತಾರತಮ್ಯ ಅನ್ನುವಂಥದ್ದು ಇಲ್ಲಿ ಆರ್ಟಿಕಲ್ 17 ಬರುತ್ತೆ. ಓಕೆ, ಸೊ ವಿಧಿ 17 ಅಡಿಯಲ್ಲಿ ಇದು ಏನಾಗತ್ತೆ ಅಂತಂದರೆ ಇದು ಅಸ್ಪೃಶ್ಯತೆ ನಿವಾರಣೆ ಅಂತ ಬರುತ್ತೆ. ಓಕೆ, ಅದರ ವಿರುದ್ಧವಾಗಿರುವಂಥ ಒಂದು ನಡೆಯಾಗತ್ತೆ ಇದು.
ಅಸ್ಪೃಶ್ಯತೆ ನಿವಾರಣೆ. ಆರ್ಟಿಕಲ್ 17 ಹೇಳುತ್ತೆ ಅಸ್ಪೃಶ್ಯತೆಯನ್ನು ನಿವಾರಣೆಯನ್ನು ಮಾಡಬೇಕಂತ ಹೇಳಿ. ಬಟ್ ಇಲ್ಲಿ ಏನು ಮಾಡಲಾಗ್ತಾ ಇದೆ ಅಂತಂದರೆ ಜೈಲುಗಳಲ್ಲಿ ಜಾತಿ ಆಧಾರಿತವಾಗಿ ಅವರಿಗೆ ಕೆಲಸವನ್ನು ನೀಡ್ತಾ ಇದ್ದಾರೆ. ಹಾಗೆ ಈ ಒಂದು ನಿಟ್ಟಿನಲ್ಲಿ ನಾವು ಡಿಟೇಲ್ ಆಗಿ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಈ ರೀತಿಯ ಒಂದು ಜೈಲುಗಳಲ್ಲಿ ಆಗ್ತಾ ಇರುವಂಥ ಒಂದು ಜಾತಿ ಆಧಾರಿತ ಒಂದು ಕ್ರಿಯೆ ಮೂಲಕ ಅಂತ ನೋಡೋಣ. ದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಹ್ಯಾಸ್ ಕಂಡೆಮ್ಡ್ ಕಾಸ್ಟ್ ಬೇಸ್ಡ್ discrimination and segregation of work in prisons, stating it violates fundamental human dignity. ಸೊ ಅಂದರೆ ಜೈಲುಗಳಲ್ಲಿ ಏನು ಮಾಡ್ತಾ ಇದೆ ಅಂತಂದರೆ, ಸೊ ಇನ್ ಕೇಸ್ ಏನಾದರೂ ಆ ವ್ಯಕ್ತಿ ಮೇಲ್ಜಾತಿಗೆ ಸೇರಿದವನಾಗಿದ್ದರೆ, ಓಕೆ, ಆತನಿಗೆ ಜೈಲುಗಳಲ್ಲಿ ನೀಡುವಂಥ ಒಂದು ಕೆಲಸ ಯಾವ ರೀತಿ ಆಗಿರುತ್ತೆ ಅಂದರೆ ಅವರಿಗೆ ಅಡುಗೆ ಮಾಡುವಂಥ ಡಿಪಾರ್ಟ್ಮೆಂಟ್ಗೆ ಅಥವಾ ಅಡುಗೆ ಕೆಲಸಕ್ಕೆ ಅವ್ರನ್ನ ನೇಮಿಸಲಾಗತ್ತೆ. ಸೊ ಇನ್ ಕೇಸ್ ಏನಾದರೂ ಆತ ಕೆಳ ಜಾತಿಗೆ ಸೇರಿದವರಾಗಿದ್ದರೆ ಅವರಿಗೆ ಇಲ್ಲಿ ಶುಚಿತ್ವದ ಕೆಲಸಕ್ಕೆ, ಅಂದರೆ ಅವರಿಗೆ ಕಸ ಗುಡಿಸಲಿಕ್ಕೆ ಅಥವಾ ಈ ಮ್ಯಾನ್ಯುವಲ್ ಸ್ಕ್ಯಾವೆಂಜಿಂಗ್ ಅಂತ ಬರುತ್ತೆ, ಓಕೆ, ಅಂದರೆ ಈ ಮಲ ಬಾಚುವಂಥ ಪದ್ಧತಿಗಳಿಗೆ ಅಂತಹ ಕೆಲಸಕ್ಕೆ ಕೆಳ ಜಾತಿಯವರನ್ನು ನೇಮಿಸಲಾಗತ್ತೆ. ಸೊ ಈ ರೀತಿಯ ಒಂದು ಜಾತಿ ಆಧಾರಿತ ತಾರತಮ್ಯವನ್ನು ಕಡಿಮೆ ಮಾಡಬೇಕು. ಸೊ ಈ ರೀತಿಯ ಒಂದು ಆಚರಣೆ ಅನ್ನುವಂಥದ್ದು ಇಲ್ಲಿ ಮಾನವನ ಘನತೆಗೆ ಇಲ್ಲಿ ಧಕ್ಕೆಯನ್ನು ತರುತ್ತೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಅಭಿಪ್ರಾಯವನ್ನು ಪಟ್ಟಿದೆ. ಎಸ್, ಸೊ ಹಾಗೆ ದ ಕೋರ್ಟ್ ಮ್ಯಾಂಡೇಟೆಡ್ ದಿ ರಿವಿಷನ್ ಆಫ್ ಪ್ರಿಸನ್ ಮ್ಯಾನ್ಯುಯಲ್ಸ್ ವಿದಿನ್ 3 months. ಸೊ ಇಲ್ಲಿ ಜೈಲುಗಳಲ್ಲಿ ಸಾಮಾನ್ಯವಾಗಿ ಏನಿರುತ್ತೆ ಅಂದರೆ ಒಂದು ಕೈಪಿಡಿ ಅಂತ ಬರುತ್ತೆ ಅಥವಾ ಮ್ಯಾನ್ಯುವಲ್ ಅಂತ ಕರಿತೀವಿ. ಎಸ್, ಸೊ ಇಲ್ಲಿ ಮ್ಯಾನ್ಯುವಲ್ಗಳಲ್ಲಿ ಅಂದರೆ ಇದು ರಾಜ್ಯದಿಂದ ರಾಜ್ಯಕ್ಕೆ ಭಿನ್ನವಾಗಿರುತ್ತೆ. ಸೊ ಈ ಮ್ಯಾನ್ಯುವಲ್ಗಳಲ್ಲಿ ಯಾವ ರೀತಿ ಇರುತ್ತೆ ಅಂತಂದರೆ ಕೈದಿಗಳು ಯಾವ ರೀತಿ ಕೆಲಸವನ್ನು ಮಾಡಬೇಕು, ಯಾರು ಆ ಒಂದು ಕೆಲಸವನ್ನು ಮಾಡಬೇಕಂತ ಹೇಳಿ ಇರುತ್ತೆ. ಓಕೆ, ಸೊ ಇಲ್ಲಿ ನಿಮಗೆ ಮೇಲೆ ಹೇಳಿದ ಹಾಗೆ ಮೇಲ್ಜಾತಿಯವರಿಗೆ ಅಡುಗೆ ಕೆಲಸವನ್ನು, ಕೆಳಜಾತಿಯವರಿಗೆ ಈ ಶುಚಿತ್ವದ ಅಥವಾ ಮಲಬಾಚುವಂಥ ಒಂದು ಕೆಲಸವನ್ನು ಈ ಒಂದು ಕೈಪಿಡಿಯಲ್ಲಿ ಉಲ್ಲೇಖವನ್ನು ಮಾಡಿರುತ್ತೆ. ಸೊ ಈ ರೀತಿಯ ಒಂದು ಕೈಪಿಡಿಯಲ್ಲಿ ಉಲ್ಲೇಖವಾಗಿರುವಂಥದ್ದು ಇದು ಒಂದು ರೀತಿ ಸಂವಿಧಾನ ಬಾಹಿರ, ಅಂದರೆ ಇದು ಸಮಾನತೆಯ ಒಂದು ತತ್ವವನ್ನು ಉಲ್ಲಂಘನೆಯನ್ನು ಮಾಡುತ್ತೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಸೊ ಹೀಗಾಗಿ ಇದಕ್ಕೆ 3 ತಿಂಗಳ ಒಂದು ಕಾಲಾವಕಾಶವನ್ನು ಕೂಡ ಸುಪ್ರೀಂ ಕೋರ್ಟ್ ನೀಡಿದೆ ಈ ರೀತಿಯ ಒಂದು ಕೈಪಿಡಿಯನ್ನು ಇಲ್ಲಿ ರಿವಿಷನ್ ಮಾಡಲಿಕ್ಕೆ ಅಥವಾ ತಿದ್ದುಪಡಿಯನ್ನು ಮಾಡಲಿಕ್ಕೆ. ಸೊ ಇಲ್ಲಿ ಕಾಸ್ಟ್ ಡಿಸ್ಕ್ರಿಮಿನೇಷನ್ ಈಸ್ ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಕೂಡ ಹೇಳಿದೆ. ಈ ರೀತಿಯ ಜಾತಿ ತಾರತಮ್ಯವನ್ನು ಹೋಗಲಾಡಿಸಬೇಕಂತ ಹೇಳಿ ಸಂವಿಧಾನದಲ್ಲೇ ಹೇಳಿದೆ. ಸೊ ಹೀಗಾಗಿ ಈ ರೀತಿಯ ಒಂದು ಜೈಲುಗಳಲ್ಲಿ ಆಗ್ತಾ ಇರುವಂಥ ನಡೆ ಅನ್ನುವಂಥದ್ದು ಏನಾಗುತ್ತೆ ಇಲ್ಲಿ ಸಂವಿಧಾನ ಬಾಹಿರ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಹಾಗೆ ಇದು ಹಲವಾರು ಅಂದರೆ ಸಮಾನತೆಯ ಒಂದು ಹಕ್ಕನ್ನು ಉಲ್ಲಂಘನೆಯನ್ನು ಮಾಡುತ್ತೆ. ಅಂದರೆ ವಿಧಿ ನಮಗೆ ಇಲ್ಲಿ 14 to 18 ಏನು ಬರುತ್ತಲ್ವ, ಅಂದರೆ ಇಲ್ಲಿ ಸಮಾನತೆ ಹಕ್ಕನ್ನು ಏನು ಮಾಡುತ್ತೆ ಅಂತಂದರೆ ಇದು ಉಲ್ಲಂಘನೆಯನ್ನು ಮಾಡುತ್ತೆ. ಹಾಗೆ ಅರ್ಜೆಂಟ್ ಮ್ಯಾನ್ಯುವಲ್ ರಿವಿಷನ್ ರಿಕ್ವೈರ್ಡ್. ಸುಪ್ರೀಂ ಕೋರ್ಟ್ ಹೇಳಿರುವಂಥದ್ದು ಏನಂತಂದರೆ ಈ ಕೈಪಿಡಿ ಅನ್ನುವಂಥದ್ದು ತುರ್ತಾಗಿ ಇದನ್ನು ಇಲ್ಲಿ ಸರಿಪಡಿಸಬೇಕಾಗಿದೆ ಅಥವಾ ಇದರಲ್ಲಿ ಲೋಪ ಇದೆ, ಹೀಗಾಗಿ ಇದನ್ನು ಮರುಪರಿಶೀಲಿಸಬೇಕಾಗಿದೆ ಅಂತ ಹೇಳಿ ರಾಜ್ಯಗಳಿಗೆ ಸುಪ್ರೀಂ ಕೋರ್ಟ್ ಹೇಳಿದೆ. ಎಸ್, ಸೊ ಇದೇ ನಿಟ್ಟಿನಲ್ಲಿ 2016ರಲ್ಲಿ ಕೂಡ ಏನು ಮಾಡಿರುತ್ತೆ ಅಂತಂದರೆ ಈ ಕೇಂದ್ರ ಸರ್ಕಾರ ಈ ಜೈಲಿನ ಕೈದಿಗಳಿಗೆ ಒಂದು ಮ್ಯಾನ್ಯುವಲನ್ನು ಅಂದರೆ ಈ ಒಂದು ಕೈಪಿಡಿಯನ್ನು ರಿಲೀಸನ್ನು ಮಾಡಿರುತ್ತೆ. ಸೊ ಈ ಕೈಪಿಡಿಯಲ್ಲೂ ಕೂಡ ಕೆಲವು ಜಾತಿ ಆಧಾರಿತ ಒಂದು ಅಂಶಗಳಿರೋದನ್ನು ಸುಪ್ರೀಂ ಕೋರ್ಟ್ ಇಲ್ಲಿ ಪರಿಗಣಿಸಿದೆ. ಸೊ ಈ ರೀತಿ ಜಾತಿಯ ಆಧಾರದ ಮೇಲೆ ಕೆಲಸಗಳನ್ನ ಹಂಚಿಕೆ ಮಾಡುವುದನ್ನು ಅಸಂವಿಧಾನಿಕ ಅಂತ ಹೇಳಿ ಇಲ್ಲಿ ಸುಪ್ರೀಂ ಕೋರ್ಟ್ ಅಭಿಪ್ರಾಯವನ್ನು ಪಟ್ಟಿದೆ. ಸೊ ಇಲ್ಲಿ ಸುಪ್ರೀಂ ಕೋರ್ಟ್ ತನ್ನ ಅಭಿಪ್ರಾಯವನ್ನು ಯಾವ ರೀತಿ ಹೇಳಿದೆ ಅಂತಂದರೆ ಇಲ್ಲಿ ಜೈಲಿನಲ್ಲಿರುವಂಥ ಎಲ್ಲರೂ ಕೂಡ ಘನತೆಯಿಂದ ಬದುಕುವ ಹಕ್ಕನ್ನು ಹೊಂದಿರುವರು ಅಂತ ಕೂಡ ಹೇಳಿದೆ. ಘನತೆಯಿಂದ ಬದುಕುವ ಹಕ್ಕನ್ನು ಎಲ್ಲರೂ ಕೂಡ ಹೊಂದಿರ್ತಾರೆ ಅಂತ. ಸೊ ಹಾಗೆ ಕೈದಿಗಳನ್ನು ಇಲ್ಲಿ ಅಮಾನವೀಯವಾಗಿ ನಡೆಸಿಕೊಂಡ್ರೆ ಆಯಾ ರಾಜ್ಯಗಳನ್ನ ಏನು ಮಾಡಲಾಗತ್ತೆ ಇಲ್ಲಿ ಹೊಣೆಗಾರರನ್ನಾಗಿ ಮಾಡಲಾಗತ್ತೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಅದೇ ನಿಟ್ಟಿನಲ್ಲಿ ಇಲ್ಲಿ ಶೌಚಗುಂಡಿಗಳಂತ ಬರುತ್ತೆ, ಓಕೆ, ಹಾಗೆ ಒಳಚರಂಡಿಗಳನ್ನು ಇಲ್ಲಿ ಸ್ವಚ್ಛಗೊಳಿಸುವಂಥ ಕೆಲಸಕ್ಕೆ ಇಲ್ಲಿ ಕೈದಿಗಳನ್ನು ಇಲ್ಲಿ ಅವರನ್ನು ತೊಡಗಿಸಿಕೊಳ್ಳುವಂತಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಅಂದರೆ ಅಪಾಯಕಾರಿ ಕೆಲಸಗಳಲ್ಲಿ ಕೈದಿಗಳನ್ನು ಇಲ್ಲಿ ನೀವು ತೊಡಗಿಸಬಾರ್ದು ಅಂತಲೂ ಕೂಡ ಹೇಳಿದೆ. ಹಾಗೆ ಇಲ್ಲಿ ಜೈಲುಗಳಲ್ಲಿ ಬಂದಿಯಾಗಿರುವಂಥ
ಪರಿಶಿಷ್ಟ ಜಾತಿ ಮತ್ತು ಈ ಪರಿಶಿಷ್ಟ ಸಮುದಾಯ ಮತ್ತು ಈ ಬುಡಕಟ್ಟು ಸಮುದಾಯದ ವಿರುದ್ಧ ಆಗ್ತಾ ಇರುವಂಥ ತಾರತಮ್ಯವನ್ನು ಕೂಡ ಇಲ್ಲಿ ನಿವಾರಣೆಯನ್ನು ಮಾಡಬೇಕಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಹಾಗೆ ಇಲ್ಲಿ ಜಾತಿ ಆಧಾರಿತ ತಾರತಮ್ಯ ಇದರ ವಿರುದ್ಧ ಹೋರಾಟವನ್ನು ನಾವು ರಾತ್ರೋರಾತ್ರಿ ಮಾಡಲಿಕ್ಕೆ ಸಾಧ್ಯವಿಲ್ಲ. ಸೊ ಇದನ್ನು ನಿರಂತರ ಮತ್ತು ಸಮರ್ಪಣೆಯ ಒಂದು ಕೆಲಸದೊಂದಿಗೆ ಇದನ್ನು ನಾವು ಈ ರೀತಿಯ ಒಂದು ಅಸ್ಪೃಶ್ಯತೆಯ ನಿವಾರಣೆಯನ್ನು ಮಾಡ್ಬೋದಂತ ಹೇಳಿ ಸುಪ್ರೀಂ ಕೋರ್ಟ್ ಇಲ್ಲಿ ಅಭಿಪ್ರಾಯವನ್ನು ಪಟ್ಟಿದೆ. ಸೊ ನೆಕ್ಸ್ಟ್ ಟಾಪಿಕ್ ಸೊ ಈ ಒಂದು ಟಾಪಿಕ್ ನಮಗೆ PM ಇಂಟರ್ನ್ಶಿಪ್ ಯೋಜನೆಯ ಕುರಿತಾಗಿರುವಂಥ ಟಾಪಿಕ್ ಆಗಿದೆ. ಎಸ್, ಸೊ ಈ ಒಂದು ಟಾಪಿಕಲ್ಲಿ ನಾವು ಇದನ್ನು ಯಾವೆಲ್ಲ ಒಂದು ಡೈಮೆನ್ಷನ್ಗಳಲ್ಲಿ ಇದನ್ನು ಸ್ಟಡಿ ಮಾಡಬೇಕಾಗತ್ತೆ ಅಂತಂದರೆ, ಸೊ ಇದು ನಮಗೆ GS ಪೇಪರ್ 2ನಲ್ಲಿ ಗವರ್ನೆನ್ಸ್ ಹಾಗೆ ಸೊಸೈಟಿನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ GS ಪೇಪರ್ 3ನಲ್ಲಿ ಇದು ನಮಗೆ ಎಕಾನಮಿ ಪರ್ಸ್ಪೆಕ್ಟಿವ್ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಎಸ್, ಸೊ ಇದು ಬೇಸಿಕ್ಕಾಗಿ ಈ ಒಂದು ಯೋಜನೆ ಇರುವಂಥದ್ದು ಕೌಶಲ್ಯದ ಅಭಿವೃದ್ಧಿಗೆ ಇರುವಂಥ ಟಾಪಿಕ್ ಆಗಿದೆ. ಕೌಶಲ್ಯ ಅಭಿವೃದ್ಧಿ. ಎಸ್, ಹಾಗಿದ್ರೆ ಈ ರೀತಿಯ ಒಂದು ಯೋಜನೆಯನ್ನು ಸರ್ಕಾರ ಏನಕ್ಕೆ ತರುತ್ತೆ, ಯಾಕೆ ಕೌಶಲ್ಯ ಅಭಿವೃದ್ಧಿ ಅನ್ನುವಂಥದ್ದು ಇಲ್ಲಿ ಇಂಪಾರ್ಟೆಂಟ್ ಆಗತ್ತೆ ಅಂತಂದರೆ ಯಾಕೆ? ಸೊ ಇದೊಂದು ಕ್ವಶನ್ನ ಹಾಕ್ಕೊಂಡ್ರೆ, ಸೊ ಭಾರತದಲ್ಲಿ ಏನಾಗಿದೆ ಅಂತಂದರೆ ನಿರುದ್ಯೋಗದ ಪ್ರಮಾಣ ಅನ್ನುವಂಥದ್ದು ಈ ಕೌಶಲ್ಯದ ಕೊರತೆಯಿಂದ ಏನಾಗ್ತಾ ಇದೆ ಅಂತಂದರೆ ಹೆಚ್ಚಿಗೆ ಆಗ್ತಾಯಿದೆ. ಸುಮಾರು ಇವಾಗ ಎಷ್ಟಿದೆ ಅಂತಂದರೆ ಯುವಕರಲ್ಲಿ ಈ ನಿರುದ್ಯೋಗದ ದರ ಅನ್ನುವಂಥದ್ದು 9.2% ಅನ್ನುವಂಥದ್ದಿದೆ. ಸೊ ಇದು ಏರಿಕೆ ಆಗ್ತಾನೆ ಹೋಗ್ತಾ ಇದೆ ಕೌಶಲ್ಯದ ಒಂದು ಕೊರತೆಯಿಂದಾಗಿ. ಹೀಗಾಗಿ ಯುವ ಜನರಲ್ಲಿ ಕೌಶಲ್ಯದ ಒಂದು ಮಟ್ಟವನ್ನು ಹೆಚ್ಚಿಸಲಿಕ್ಕೆ ಸರ್ಕಾರ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿದೆ. ಹಾಗಿದ್ದರೆ ಇದನ್ನು ಯಾವೆಲ್ಲ ಒಂದು ಡೈಮೆನ್ಷನ್ಗಳಲ್ಲಿ ಅಥವಾ ಆಯಾಮಗಳಲ್ಲಿ ಇದನ್ನು ಸ್ಟಡಿ ಮಾಡಬೇಕು ಅಂತಂದರೆ, ಸೊ ಫಸ್ಟ್ ಒನ್, ವಾಟ್ ಈಸ್ ದ ಪೋರ್ಟಲ್? ಈ ಒಂದು ಯೋಜನೆ ಅಂತಂದರೆ ಏನು, ಇದ್ರ ಬಗ್ಗೆ ಗೊತ್ತಿರಬೇಕು. ದೆನ್ ಯಾಕೆ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ, ವೈ? ದೆನ್ ಏಮ್ಸ್ ಆ್ಯಂಡ್ ಅಬ್ಜೆಕ್ಟಿವ್ ಆಫ್ ದಿಸ್ ಮಿಷನ್. ಏಮ್ಸ್ ಆ್ಯಂಡ್ ಅಬ್ಜೆಕ್ಟಿವ್, ಇದರ ಗುರಿ ಮತ್ತು ಇದರ ಉದ್ದೇಶಗಳೇನು ಈ ಒಂದು ಯೋಜನೆಯ ಅಂತ ಗೊತ್ತಿರಬೇಕು. ಹಾಗೆ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿರೋದ್ರಿಂದ ಏನೆಲ್ಲ ಅಡ್ವಾಂಟೇಜಸ್ ಆಗುತ್ತೆ ಅಥವಾ ಬೆನಿಫಿಟ್ಸ್ ಆಗುತ್ತೆ ಒಂದು ಎಕಾನಮಿಯಲ್ಲಿ ಮೇಲೆ ಆಗಿರ್ಬೋದು, ಅಥವಾ ಈ ಒಂದು ಉದ್ಯೋಗ ಸೃಷ್ಟಿಯ ಮೇಲೆ ಆಗಿರ್ಬೋದು, ಅಥವಾ ಸಮಾಜದ ಮೇಲೆ ಇದರಿಂದ ಆಗ್ತಾ ಇರುವಂಥ ಲಾಭಗಳೇನು, ಹಾಗೆ ಈ ಒಂದು ಯೋಜನೆಯ ಅನುಷ್ಠಾನದಲ್ಲಿ ಎದುರಾಗುವಂಥ ಸವಾಲುಗಳೇನು ಅನ್ನೋದರ ಬಗ್ಗೆ ಕೂಡ ಇಲ್ಲಿ ನಾವು ತಿಳ್ಕೊಳ್ಬೇಕಾಗತ್ತೆ. ಎಸ್, ಸೊ ಇಲ್ಲಿ ಮೊದಲನೇದಾಗಿ ಏನು ದಿವ್ ಪೋರ್ಟಲ್ ಅಂತಂದರೆ, ವಿವಿಧ ವೃತ್ತಿಗಳಿಗೆ ಸಂಬಂಧಪಟ್ಟಂತೆ ಅಂದರೆ ಏನು ಇವಾಗ ಕೆಲಸವನ್ನು ಮಾಡಲಿಕ್ಕೆ ಸೊ ಇಲ್ಲಿ ಯುವ ಜನರಿಗೆ ಏನು ಮಾಡಲಾಗತ್ತೆ ಅಂತಂದರೆ ಒಂದು ರೀತಿಯ ತರಬೇತಿಯನ್ನು ನೀಡಲಾಗತ್ತೆ. ಅಂದರೆ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ತರಬೇತಿಯನ್ನು ನೀಡುವಂಥ ನಿಟ್ಟಿನಲ್ಲಿ ಈ ಒಂದು PM ಇಂಟರ್ನ್ಶಿಪ್ ಅನ್ನುವಂಥ ಯೋಜನೆಯನ್ನು ಜಾರಿಗೆ ತರಲಾಗಿದೆ. ಸೊ ಈ ಒಂದು ಯೋಜನೆ ಯಾವಾಗಿಂದ ಜಾರಿಗೆ ಬರುತ್ತೆ ಅಂತಂದರೆ ಇದೇ ವರ್ಷದ ಡಿಸೆಂಬರ್ 2ರಿಂದ ಏನಾಗುತ್ತೆ ಅಂದರೆ ಇದು ಜಾರಿಗೆ ಬರಲಿದೆ. ಎಸ್, ಸೊ ಈ ಒಂದು ಯೋಜನೆಯ ಉದ್ದೇಶ ಏನಂತಂದರೆ ಮುಂದಿನ ಒಂದು 5 ವರ್ಷಗಳ ವೇಳೆಗೆ, ಅಂದರೆ 5 ವರ್ಷಗಳಲ್ಲಿ ಸುಮಾರು 1 ಕೋಟಿ ಯುವ ಜನರಿಗೆ ಸುಮಾರು 500 ಅಂದರೆ ಟಾಪ್ ಏನು ಕಂಪ್ನಿಗಳು ಬರುತ್ತಲ್ವಾ, ಆ ಒಂದು ಕಂಪನಿಗಳಲ್ಲಿ ಸಂಬಂಧಪಟ್ಟಂತೆ ಏನು ಮಾಡಲಾಗತ್ತೆ ಅಂತಂದರೆ ಇಲ್ಲಿ ಯುವ ಜನರಿಗೆ ಇಲ್ಲಿ ತರಬೇತಿಯನ್ನು ಅಂದರೆ ಉದ್ಯೋಗಕ್ಕೆ ಸಂಬಂಧಪಟ್ಟಂಥ ತರಬೇತಿಯನ್ನು ನೀಡಲಾಗತ್ತೆ. ಎಸ್, ಹಾಗೆ ಈ ಒಂದು ಯೋಜನೆ ಅಡಿಯಲ್ಲಿ ಸೊ ಇದಕ್ಕಾಗಿ ಸರ್ಕಾರ ಇಲ್ಲಿ ವಹಿಸಿರುವಂಥ ವೆಚ್ಚ ಎಷ್ಟಾಗಿದೆ ಅಂತಂದರೆ ಈ ಒಂದು ಬಜೆಟ್ನಲ್ಲಿ ಸುಮಾರು 800 ಕೋಟಿ ರೂಪಾಯಿಯನ್ನು ಈ ಒಂದು ಕೌಶಲ್ಯದ ಒಂದು ತರಬೇತಿಗಾಗಿ ಸರ್ಕಾರ ಇಲ್ಲಿ ಮೀಸಲಿಟ್ಟಿದೆ. ಹಾಗಿದ್ದರೆ ಸೊ ಇದಕ್ಕಾಗಿ 1 ವರ್ಷ ಏನು ಮಾಡಲಾಗತ್ತೆ ಅಂತಂದರೆ ಈ ಇಂಟರ್ನ್ಶಿಪ್ ಒಂದು ತರಬೇತಿಯನ್ನು ನೀಡಲಾಗತ್ತೆ, ಅಂದರೆ ಕೌಶಲ್ಯದ ಒಂದು ತರಬೇತಿಯನ್ನು ನೀಡಲಾಗತ್ತೆ. ಸೊ ಇದರ ಒಂದು ಉದ್ದೇಶ ಏನಂತಂದರೆ ಸುಮಾರು 1 ಕೋಟಿ ಒಂದು ಯುವ ಜನತೆಗೆ ಇಲ್ಲಿ ಸುಮಾರು 5 ವರ್ಷಗಳಲ್ಲಿ ಏನು ಮಾಡಲಾಗತ್ತೆ ಅಂತಂದರೆ
ಪ್ರಮುಖ ಒಂದು 500 ಕಂಪನಿಗಳಲ್ಲಿ ಉದ್ಯೋಗದ ಬಗ್ಗೆ ತರಬೇತಿಯನ್ನು ನೀಡಲಾಗತ್ತೆ. ಹಾಗಿದ್ರೆ ಈ ಒಂದು ಯೋಜನೆಗೆ ಅಥವಾ ಈ ಒಂದು ಪೋರ್ಟಲ್ಗೆ ಯಾರೆಲ್ಲ ಅರ್ಹರಾಗಿರ್ತಾರೆ ಅಂತಂದರೆ, ಸೊ ಇಲ್ಲಿ 21 ವರ್ಷದಿಂದ 24 ವರ್ಷದ ಒಳಗಿನ ಯುವ ಜನರು ಏನಿರ್ತಾರೆ ಅಂತಂದರೆ ಈ ಒಂದು ಯೋಜನೆಗೆ ಅರ್ಹರಾಗಿರ್ತಾರೆ. ಸೊ ಹಾಗಿದ್ರೆ ಇಲ್ಲಿ 21ರಿಂದ 24 ವರ್ಷದ ಎಲ್ಲ ಯುವಕರು ಇದರಲ್ಲಿ ಇನ್ವಾಲ್ವ್ ಆಗ್ತಾರೆ ಅಥವಾ ಇದಕ್ಕೆ ಅರ್ಹರಂತ ನೋಡಿದರೆ ಎಲ್ಲರೂ ಕೂಡ ಇದರಲ್ಲಿ ಅರ್ಹರಾಗಿರೋದಿಲ್ಲ. ಅಂದರೆ ಇಲ್ಲಿ ಯಾರು ರೀಸೆಂಟಾಗಿ ಪದವಿಯನ್ನು ಪೂರೈಸಿದ್ದ ಸಂದರ್ಭದಲ್ಲಿ ಅಥವಾ ಅವರು ಯಾವುದೇ ರೀತಿಯ ಒಂದು ಪೂರ್ಣ ಪ್ರಮಾಣದ ಒಂದು ಉದ್ಯೋಗವನ್ನು ಮಾಡದೇ ಇರುವಂಥವರು ಕೂಡ ಇದಕ್ಕೆ ಅರ್ಹರಾಗಿರ್ತಾರೆ. ಹಾಗೆ ಇಲ್ಲಿ ಯಾರು IIT ಆಗಿರ್ಬೋದು, ಅಂದರೆ ಈ ಒಂದು ಉನ್ನತ ಶಿಕ್ಷಣಗಳಲ್ಲಿ IIT ಮತ್ತು ಈ IIMಗಳಲ್ಲಿ ಸ್ಟಡಿ ಮಾಡಿರುವಂಥವರು ಈ ಒಂದು ಯೋಜನೆಗೆ ಅರ್ಹರಾಗಿರೋದಿಲ್ಲ. ಹಾಗೆ ಈ ರೀತಿಯ ಒಂದು ಇಲ್ಲಿ ತರಬೇತಿಯನ್ನು ನೀಡುವಂಥ ಸಂದರ್ಭದಲ್ಲಿ ಇವರ ತರಬೇತಿಗಾಗಿ ಇಲ್ಲಿ ಕೃತಕ ಬುದ್ಧಿಮತ್ತೆಯನ್ನು ಕೂಡ ಇಲ್ಲಿ ಬಳಸಿಕೊಳ್ಳಲಾಗತ್ತೆ. ಸೊ ಈ ರೀತಿ ಆಯ್ಕೆಯಾದಂಥ ಯುವ ಜನರಿಗೆ ಏನು ಮಾಡಲಾಗತ್ತೆ ಅಂತಂದರೆ ಇವರಿಗೆ ಮಾಸಿಕವಾಗಿ ಅಂದರೆ ತಿಂಗಳಿಗೆ ಇಲ್ಲಿ 5,000 ರೂಪಾಯಿ ಮಾಸಿಕ ಭತ್ಯೆಯನ್ನು ನೀಡಲಾಗತ್ತೆ. ಸೊ ಈ 5,000 ರೂಪಾಯಿನಲ್ಲಿ ಇಲ್ಲಿ ಸರ್ಕಾರ ಏನು ಮಾಡುತ್ತೆ ಅಂದರೆ 4,500 ರೂಪಾಯಿಯನ್ನು ಮತ್ತು ಇಲ್ಲಿ ಅವರಿಗೆ ಇಂಟರ್ನ್ಶಿಪ್ ನೀಡುವಂಥ ಕಂಪ್ನಿ ಏನಿರುತ್ತಲ್ವ ಅವರು ಏನು ಮಾಡ್ತಾರೆ ಅಂತಂದರೆ ಮಾಸಿಕವಾಗಿ ಇವರಿಗೆ 500 ರೂಪಾಯಿನ ನೀಡ್ತಾರೆ. ಸೊ ಅಂದರೆ ಇದರ ಅರ್ಥ ಇಲ್ಲಿ ಇದರೊಟ್ಟಿಗೆ ಸರ್ಕಾರ ಇಲ್ಲಿ ಒಂದು ಬಾರಿ ಏನು ಮಾಡುತ್ತೆ ಅಂದರೆ ಪ್ರತಿ ಒಂದು ಅಭ್ಯರ್ಥಿಗೆ ಇಲ್ಲಿ ಸುಮಾರು 6,000 ರೂಪಾಯಿಯನ್ನು ಇವರಿಗೆ ಧನ ಸಹಾಯವಾಗಿ ನೀಡುತ್ತೆ. ಹಾಗೆ ಈ ಒಂದು ಯೋಜನೆಗೆ ಆಯ್ಕೆಯಾಗಿರುವಂಥ ಅಭ್ಯರ್ಥಿಗಳಿಗೆ ಇಲ್ಲಿ ಸರ್ಕಾರವೇ ಏನು ಮಾಡುತ್ತೆ ಅಂತಂದರೆ ಇಲ್ಲಿ ವಿಮಾ ಸೌಲಭ್ಯವನ್ನು ನೀಡುತ್ತೆ. ಹಾಗಿದ್ರೆ ಯಾವೆಲ್ಲ ಒಂದು ಯೋಜನೆಗಳ ಅಡಿಯಲ್ಲಿ ವಿಮಾ ಸೌಲಭ್ಯವನ್ನು ನೀಡುತ್ತೆ ಅಂತಂದರೆ ಇಲ್ಲಿ PM ಜೀವನ್ ಜ್ಯೋತಿ ವಿಮಾ ಯೋಜನೆ ಅಂತ ಹೇಳಿ, PM ಜೀವನ್ ಜ್ಯೋತಿ ವಿಮಾ ಯೋಜನೆ ಅಂತ ಹೇಳಿ, ಹಾಗೆ PM ಸುರಕ್ಷಾ ವಿಮಾ ಯೋಜನೆ. ಸೊ ಈ ಒಂದು ಯೋಜನೆ ಅಡಿಯಲ್ಲಿ ಸರ್ಕಾರವೇ ಇಲ್ಲಿ ಏನು ಮಾಡುತ್ತೆ ಅಂದರೆ ಈ ಒಂದು ವಿಮೆಯ ಮೊತ್ತನ್ನು ಇಲ್ಲಿ ಸರ್ಕಾರವೇ ಭರಿಸುತ್ತೆ. ನಾವು ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್. ಸೊ ಈ ಒಂದು ಚಿತ್ರದಲ್ಲಿ ನೀವು ನೋಡ್ಬೋದು ಇದು ಏನಂತಂದರೆ ಇಲ್ಲಿ ಗಾರ್ಬಾ ನೃತ್ಯ ಅಂತ ಹೇಳಿ ಬರುತ್ತೆ. ಗಾರ್ಬಾ ನೃತ್ಯ ಅಥವಾ ಡ್ಯಾನ್ಸ್ ಅಂತ ಹೇಳಿ. ಹಾಗಿದ್ರೆ ಈ ಒಂದು ನೃತ್ಯವನ್ನು ಯಾವಾಗ ಇದನ್ನು ಸೆಲೆಬ್ರೇಟ್ ಮಾಡ್ತಾರೆ ಅಂತಂದರೆ ನಿನ್ನೆ ಅಷ್ಟೇ ಇಲ್ಲಿ ಏನಾಗಿದೆ ಅಂತಂದರೆ ನವರಾತ್ರಿ ಅನ್ನುವಂಥದ್ದು ಆರಂಭವಾಗಿದೆ. ಸೊ ಹೀಗಾಗಿ ಇದನ್ನು ನವರಾತ್ರಿಯ ಒಂದು ನಿಮಿತ್ತ ಈ ಒಂದು ಡ್ಯಾನ್ಸನ್ನು ಮಾಡಲಾಗತ್ತೆ. ಸೊ ಇಲ್ಲಿ ಡ್ಯಾನ್ಸ್ಗಳಲ್ಲಿ ನಮಗೆ ಪ್ರಮುಖವಾಗಿ 2 ಪ್ರಕಾರದ ನೃತ್ಯಗಳು ಬರುತ್ತೆ. ನೃತ್ಯಗಳಲ್ಲಿ 2 ವಿಧಗಳು ಬರುತ್ತೆ. ಸೊ ಇದರಲ್ಲಿ ಮೊದಲನೇದಾಗಿ ಕ್ಲಾಸಿಕಲ್ ಡ್ಯಾನ್ಸ್ ಅಂತ ಬರುತ್ತೆ, ಕ್ಲಾಸಿಕಲ್ ಡ್ಯಾನ್ಸ್. ದೆನ್ ಸೆಕೆಂಡ್ ಒನ್ ಫೋಕ್ ಡ್ಯಾನ್ಸ್ ಅಂತ ಬರುತ್ತೆ, ಜಾನಪದ ನೃತ್ಯಗಳು ಮತ್ತು ಇಲ್ಲಿ ಕ್ಲಾಸಿಕಲ್ ಡ್ಯಾನ್ಸ್ ಅನ್ನುವಂಥದ್ದು. ಸೊ ಇಲ್ಲಿ ಅಕಾರ್ಡಿಂಗ್ ಟು ದಿ ಏನು ಅಂದರೆ ಈ ಕ್ಲಾಸಿಕಲ್ ಡ್ಯಾನ್ಸ್ಗಳಲ್ಲಿ ಎಷ್ಟು ಕ್ಲಾಸಿಕಲ್ ಡ್ಯಾನ್ಸ್ಗಳನ್ನ ಇಲ್ಲಿ ಗುರುತಿಸಲಾಗಿದೆ ಅಂತಂದರೆ 8 ಶಾಸ್ತ್ರೀಯ ನೃತ್ಯಗಳನ್ನು ಇಲ್ಲಿ ಸಂಗೀತ ನಾಟಕ ಅಕಾಡೆಮಿ ಅನ್ನುವಂಥದ್ದು ಗುರುತಿಸಿದೆ. ಸೊ ಇದರಲ್ಲಿ 8ರಲ್ಲಿ ಯಾವೆಲ್ಲ ಬರುತ್ತೆ ಅಂತಂದರೆ ಇಲ್ಲಿ ನಮಗೆ ತಮಿಳುನಾಡಿನಿಂದ ಭರತನಾಟ್ಯಂ, ಆಂಧ್ರ ಪ್ರದೇಶದಿಂದ ಕೂಚಿಪುಡಿ ಅನ್ನುವಂಥದ್ದು, ಕೇರಳ ಪ್ರದೇಶದಿಂದ ಕಥಕ್ಕಳಿ ಮತ್ತು ಮೋಹಿನಿ ಅಟ್ಟಂ. ಮಣಿಪುರದಿಂದ ಮಣಿಪುರಿ ಅನ್ನುವಂಥ ನೃತ್ಯ,
ಒಡಿಸ್ಸಾದಿಂದ ಒಡಿಸ್ಸಿ, ಅಸ್ಸಾಂನ ಸತ್ರಿಯ ಅನ್ನುವಂಥ ನೃತ್ಯ, ಸೊ ಕೊನೆಯದಾಗಿ ಉತ್ತರ ಪ್ರದೇಶದಿಂದ ಕಥಕ್ ಅನ್ನುವಂಥ ನೃತ್ಯವನ್ನು ಇಲ್ಲಿ ಶಾಸ್ತ್ರೀಯ ಒಂದು ನೃತ್ಯ ಅಂತ ಹೇಳಿ ಕನ್ಸಿಡರ್ ಮಾಡಿದ್ದಾರೆ. ಹಾಗಿದ್ರೆ ಈ ಗಾರ್ಬಾ ಡ್ಯಾನ್ಸ್ ಅನ್ನುವಂಥದ್ದು ಯಾವ ಒಂದು ಪ್ರಕಾರದಲ್ಲಿ ಬರುತ್ತೆ ಅಂತಂದರೆ ಇದು ಒಂದು ಜಾನಪದ ಫೋಕ್ ಡ್ಯಾನ್ಸ್ ಆಗಿ ಕಂಡುಬರುತ್ತೆ. ಹಾಗಿದ್ರೆ ಈ ನೃತ್ಯ ಅನ್ನುವಂಥದ್ದು ಏನು ಇದರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಸೊ ಇದು ಮೇಜರಾಗಿ ರಿಚುವಲಿಸ್ಟಿಕ್ ಆ್ಯಂಡ್ ಡಿವೋಷನಲ್ ಡ್ಯಾನ್ಸ್ ಆಗಿದೆ. ಸೊ ಇದನ್ನು ಗುಜರಾತಿನ ಎಲ್ಲ ಒಂದು ಪ್ರದೇಶಗಳಲ್ಲಿ ಏನು ಮಾಡಲಾಗತ್ತೆ, ಈ ಒಂದು ನೃತ್ಯವನ್ನು ಮಾಡಲಾಗತ್ತೆ. ಹಾಗಿದ್ರೆ ಯಾವ ಒಂದು ಸಂದರ್ಭದಲ್ಲಿ ಇದನ್ನು ಈ ಒಂದು ಪ್ರಕಾರದ ನೃತ್ಯವನ್ನು ಮಾಡಲಾಗತ್ತೆ ಅಂದರೆ ಡ್ಯೂರಿಂಗ್ ದಿ ಫೆಸ್ಟಿವಲ್ ಆಫ್ ನವರಾತ್ರಿ, ಅಂದರೆ ನವರಾತ್ರಿಯ ಒಂದು ಹಬ್ಬದ ಸಂದರ್ಭದಲ್ಲಿ ಈ ನೃತ್ಯವನ್ನು ಮಾಡಲಾಗತ್ತೆ. ಹಾಗಿದ್ರೆ ಈ ಒಂದು ಹಬ್ಬದ ಸಂದರ್ಭದಲ್ಲಿ ಇಲ್ಲಿ ಶಕ್ತಿಯ ಆರಾಧನೆಯನ್ನು ಮಾಡಲಾಗತ್ತೆ. ಹಾಗೆ ಈ ಒಂದು ನೃತ್ಯವನ್ನು ಯುನೆಸ್ಕೋಯ ಒಂದು ಪಟ್ಟಿಗೆ ಕೂಡ ಸೇರ್ಪಡೆಯನ್ನು ಮಾಡಲಾಗಿದೆ. ನಾವು ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್. ಸೆಂಟರ್ ಶೇರ್ ಆಫ್ ಫಂಡ್ಸ್ ಫಾರ್ ಸಮಗ್ರ ಶಿಕ್ಷಾ ಅಭಿಯಾನ ಡಿಲೇಡ್ ಓವರ್ 20,000 ಅನ್ಪೇಯ್ಡ್. ಸೊ ಈ ಒಂದು ಟಾಪಿಕ್ ನಮಗೆ ಸರ್ವ ಶಿಕ್ಷಾ ಅಭಿಯಾನ ಅಂತ ಹೇಳಿ ಬರುತ್ತೆ. ಸರ್ವ ಶಿಕ್ಷಾ ಅಭಿಯಾನ, ಎಸ್. ಸೊ ಇದನ್ನು ಯಾವೆಲ್ಲ ಒಂದು ಡೈಮೆನ್ಷನಲ್ಲಿ ನಾವು ಸ್ಟಡಿ ಮಾಡಬೇಕಾಗತ್ತೆ ಅಂತಂದರೆ ಫಸ್ಟ್ ಒನ್, ಇದು ನಮಗೆ GS ಪೇಪರ್ 2 ಅಡಿಯಲ್ಲಿ ಎಜುಕೇಷನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಏನಕ್ಕೆ ಅಂತಂದರೆ ಇದು ಆರ್ಟಿಕಲ್ 21A. ಸೊ ಇದು ನಮಗೆ ಒಂದು ಮೂಲಭೂತ ಹಕ್ಕಾಗಿದೆ ಶಿಕ್ಷಣ ಅನ್ನುವಂಥದ್ದು. ಹಾಗೆ GS ಪೇಪರ್ 2 ಅಡಿಯಲ್ಲಿ ನಮಗೆ ಇದು ಪಾಲಿಟಿನಲ್ಲಿಯೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಎಸ್. ದೆನ್ ಈ ಒಂದು ಟಾಪಿಕ್ನ ಆಯಾಮಗಳ ಬಗ್ಗೆ ತಿಳ್ಕೋದಾದರೆ ಅಥವಾ ಡೈಮೆನ್ಷನ್ಗಳ ಬಗ್ಗೆ ತಿಳ್ಕೋದಾದರೆ ಯಾವೆಲ್ಲ ಒಂದು ಡೈಮೆನ್ಷನ್ಗಳ ಅಡಿಯಲ್ಲಿ ಈ ಒಂದು ಟಾಪಿಕ್ನ ನಾವು ಸ್ಟಡಿ ಮಾಡಬೇಕಾಗತ್ತೆ ಅಂತಂದರೆ ಫಸ್ಟ್ ಒನ್, ಈ ಸಮಗ್ರ ಶಿಕ್ಷಾ ಅಭಿಯಾನ ಅಂತಂದರೆ ಏನು. ಎಸ್. ಹಾಗೆ ಈ ಒಂದು ಸಮಗ್ರ ಶಿಕ್ಷಾ ಅಭಿಯಾನವನ್ನು ಯಾವ ಒಂದು ಸಚಿವಾಲಯದ ಅಡಿಯಲ್ಲಿ ಇದನ್ನು ನಿರ್ವಹಣೆಯನ್ನು ಮಾಡಲಾಗತ್ತೆ, ಅಂದರೆ ಯಾರು ಇದರ ಒಂದು ಇಂಪ್ಲಿಮೆಂಟೇಷನ್ ಅಥವಾ ಇದರ ಒಂದು ಅನುಷ್ಠಾನದ ಒಂದು ಕರ್ತವ್ಯವನ್ನು ಹೊಂದಿದ್ದಾರೆ ಅಂತ ಹೇಳಿ. ಹಾಗೆ ಈ ಒಂದು ಅಭಿಯಾನದಿಂದ ಆಗುವಂಥ ಲಾಭಗಳೇನು, ಹಾಗೆ ಈ ಒಂದು ಯೋಜನೆ ಅನ್ನುವಂಥದ್ದು ಇಲ್ಲಿ ಕೇಂದ್ರ ಪ್ರಾಯೋಜಿತ ಯೋಜನೆ ಅಂದರೆ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ ಅಥವಾ ಸೆಂಟ್ರಲಿ ಸೆಕ್ಟರ್ಡ್ ಸ್ಕೀಮ್ ಅಡಿಯಲ್ಲಿ ಬರುತ್ತೆ ಅಂತ ಹೇಳಿ ಗೊತ್ತಿರಬೇಕು. ಕೇಂದ್ರ ಪ್ರಾಯೋಜಿತ ಅಥವಾ ಕೇಂದ್ರ ಪುರಸ್ಕೃತ ಯೋಜನೆ ಯಾವ ಒಂದು ವಿಭಾಗದಲ್ಲಿ ಇದು ಬರುತ್ತೆ ಅಂತ ಹೇಳಿ. ಎಸ್. ಹಾಗೆ ಈ ಒಂದು ಯೋಜನೆಯನ್ನು ಇಂಪ್ಲಿಮೆಂಟ್ ಮಾಡುವಾಗ ಏನೆಲ್ಲ ಒಂದು ಸವಾಲುಗಳು ಎದುರಾಗತ್ತೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ತಿಳ್ಕೊಳ್ಬೇಕಾಗತ್ತೆ. ಎಸ್. ಸೊ ಈ ಒಂದು ಟಾಪಿಕಲ್ಲಿ ಕೊಟ್ಟಿದ್ದಾರೆ ನಮಗೆ. ಇದನ್ನು ಇಂಪ್ಲಿಮೆಂಟೇಷನ್ ಮಾಡುವಾಗ ಏನು ಸವಾಲು ಅಂತಂದರೆ ಇಲ್ಲಿ ಮೊದಲನೇದಾಗಿ ಲ್ಯಾಕ್ ಆಫ್ ಫಂಡಿಂಗ್, ಅಂದರೆ ಇಲ್ಲಿ ಹಣಕಾಸಿನ ಕೊರತೆ ಅನ್ನುವಂಥದ್ದು ಕಂಡುಬರುತ್ತೆ. ಸೊ ಇದು ಮೇಜರ್ ಆಗಿರುವಂಥ ಒಂದು ಸವಾಲಾಗಿದೆ. ಎಸ್. ಸೊ ಈ ಒಂದು ಸವಾಲುಗಳ ಬಗ್ಗೆ ನಾವಿವಾಗ ಚರ್ಚೆಯನ್ನು ಮಾಡೋಣ. ಎಸ್. ಸೊ ಈ ಒಂದು ಯೋಜನೆಯಲ್ಲಿ ಯಾವ ರೀತಿ ಇಲ್ಲಿ ಹಣಕಾಸಿನ ತೊಂದರೆಯನ್ನು ಇದು ಫೇಸ್ ಮಾಡ್ತಾ ಇದೆ ಅಂತಂದರೆ ಮೊದಲನೇದಾಗಿ ಏನು ಇತ್ತೀಚೆಗೆ ಅಂತಂದರೆ ಇಲ್ಲಿ ತಮಿಳುನಾಡು ಸರ್ಕಾರಕ್ಕೆ ಈ ಒಂದು ಯೋಜನೆಯನ್ನು ಇಂಪ್ಲಿಮೆಂಟೇಷನ್ ಮಾಡಲಿಕ್ಕೆ ಅಂದರೆ ಇಲ್ಲಿ ಏನು ಮಾಡಲಾಗತ್ತೆ, ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅಂತ ಬರುತ್ತೆ. ಓಕೆ. ಸೊ ಈ ಒಂದು ಯೋಜನೆಯ ಮುಖಾಂತರ ಸಮಗ್ರ ಶಿಕ್ಷಾ ಅಭಿಯಾನವನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಏನು ಮಾಡಿದೆ ಅಂತಂದರೆ 20 ಪರ್ಸನಲ್ ಅಂಡರ್ ದ ಸ್ಕೀಮ್ ಇನ್ ದ 20,000 ಪರ್ಸನಲ್ ಅಂಡರ್ ದ ಸ್ಕೀಮ್ ಇನ್ ದ ಸ್ಟೇಟ್ ಆರ್ ಯೆಟ್ ಟು ರಿಸೀವ್ ದೇರ್ ಸ್ಯಾಲ್ರಿ. ಅಂದರೆ ಈ ಒಂದು ಯೋಜನೆ ಅಡಿಯಲ್ಲಿ ಬರುವಂಥ ಸುಮಾರು 20,000 ಒಂದು ಸಿಬ್ಬಂದಿಗಳಿಗೆ ಇನ್ನೂ ಕೂಡ ಯಾವುದೇ ರೀತಿಯ ಒಂದು ವೇತನವನ್ನು ನೀಡಿಲ್ಲ ಅಂತ ಹೇಳಿ ಇಲ್ಲಿ ತಮಿಳುನಾಡು ಸರ್ಕಾರ ಇಲ್ಲಿ ಆರೋಪವನ್ನು ಮಾಡ್ತಾ ಇದೆ. ಹಾಗಿದ್ದರೆ ಈ ಒಂದು ಯೋಜನೆಯ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ಸೊ ಇದು ಒಂದು ಶಾಲಾ ಶಿಕ್ಷಣದ ಬಗ್ಗೆ ಅಂದರೆ ಸ್ಕೂಲ್ ಎಜುಕೇಷನ್ ಬಗ್ಗೆ ಇರುವಂಥ ಒಂದು ಸ್ಕೀಮ್ ಆಗಿದೆ.
ಎಸ್. ಸೊ ಅಂದರೆ ಇದು ಯಾವೆಲ್ಲ ಒಂದು ಹಂತದ ಒಂದು ಶಿಕ್ಷಣವನ್ನು ಒಳಗೊಂಡಿರುತ್ತೆ ಅಂತಂದರೆ ಇದು ಪ್ರೀ ಪ್ರೈಮರಿ ಅಂದರೆ ಪೂರ್ವ ಪ್ರಾಥಮಿಕ ಹಂತದಿಂದ ಪ್ರೀ ಪ್ರೈಮರಿ ಟು ಸೀನಿಯರ್ ಸೆಕೆಂಡರಿ ಎಜುಕೇಷನ್. ಎಸ್. ಸೊ ಅಂದರೆ ಇದು ಪೂರ್ವ ಪ್ರಾಥಮಿಕ ಹಂತದಿಂದ ಹಿಡಿದು 12ನೇ ತರಗತಿವರೆಗೆ ಸೊ ಈ ಒಂದು ಸ್ಕೀಮ್ ಒಳಗೊಂಡಿರುತ್ತೆ. ಹಾಗೆ ಈ ಒಂದು ಸ್ಕೀಮ್ ಅನ್ನುವಂಥದ್ದು ಕೇಂದ್ರ ಪ್ರಾಯೋಜಿತ ಯೋಜನೆ ಆಗಿದೆ, ಅಂದರೆ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಆಗಿದೆ. ಎಸ್. ಸೊ ಇದರ ಅರ್ಥ ಕೇಂದ್ರ ಪ್ರಾಯೋಜಿತ ಯೋಜನೆ. ಎಸ್. ಸೊ ಇಲ್ಲಿ ಇದಕ್ಕೆ ಇರುವಂಥ ಹಣವನ್ನು ಇಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಏನು ಮಾಡುತ್ತೆ ಅಂದರೆ ಹಂಚಿಕೆಯನ್ನು ಮಾಡಿಕೊಳ್ಳುತ್ತೆ. ಎಸ್. ಸೊ ಇದಕ್ಕೆ ನಾವು ಕೇಂದ್ರ ಪ್ರಾಯೋಜಿತ ಯೋಜನೆ ಅಂತ ಹೇಳಿ ಕರಿತೀವಿ. ಎಸ್. ಹಾಗಿದ್ರೆ ಈ ಒಂದು ಯೋಜನೆಯ ಗುರಿಗಳೇನು, ಯಾವ ಒಂದು ಗುರಿಯೊಂದಿಗೆ ಈ ಒಂದು ಯೋಜನೆಯನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಅಂತಂದರೆ ಇದರ ಒಂದು ಪ್ರಮುಖ ಉದ್ದೇಶ ಏನಂತಂದರೆ ಇದರ ಒಂದು ಹೆಸರೇ ಹೇಳೋ ಹಾಗೆ ಸರ್ವ ಶಿಕ್ಷಾ ಅಭಿಯಾನ ಅಂತ ಹೇಳುತ್ತಲ್ವಾ. ಅಂದರೆ ಇದು ಸರ್ವರಿಗೂ ಶಿಕ್ಷಣವನ್ನು ನೀಡುವಂಥ ಗುರಿಯನ್ನು ಇದು ಹೊಂದಿದೆ, ಸರ್ವರಿಗೂ ಶಿಕ್ಷಣ. ಹಾಗೆ ಇಲ್ಲಿ ಆ ದುರ್ಬಲ ವರ್ಗದವರೆಗೆ ಹಾಗೆ ಸಮಾಜದ ಒಂದು ಶೋಷಿತ ವರ್ಗದವರೆಗೆ ದುರ್ಬಲ ವರ್ಗ ಮತ್ತು ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳಿಗೂ ಕೂಡ ಶಿಕ್ಷಣವನ್ನು ನೀಡುವ ಮೂಲಕ ಇದೇನು ಸಮಾನತೆಯ ತತ್ವವನ್ನು ಇಲ್ಲಿ ಜಾರಿಗೆ ತರುತ್ತೆ. ಎಸ್. ಹಾಗೆ ಇದರ ಅಡಿಯಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ನೀಡುವಂಥ ಗುರಿಯನ್ನು ಈ ಒಂದು ಅಭಿಯಾನ ಅನ್ನುವಂಥದ್ದು ಹೊಂದಿದೆ, ಗುಣಮಟ್ಟದ ಶಿಕ್ಷಣ. ಹಾಗಿದ್ರೆ ಇದರ ಉದ್ದೇಶ ಏನು, ಯಾವ ಒಂದು ಉದ್ದೇಶಕ್ಕಾಗಿ ಈ ಒಂದು ಯೋಜನೆ ಇದೆ ಅಂತಂದ್ರೆ ಸೊ ಇಲ್ಲಿ ಸುಸ್ಥಿರ ಅಭಿವೃದ್ಧಿ ಗುರಿಗಳಂತ ಬರುತ್ತೆ. ಓಕೆ. ಸುಮಾರು 17 ಗುರಿಗಳನ್ನು ಅಂದರೆ 2015ರಲ್ಲಿ ಏನು ಮಾಡುತ್ತೆ ಅಂತಂದರೆ ವಿಶ್ವಸಂಸ್ಥೆಯ ಎಲ್ಲ ರಾಷ್ಟ್ರಗಳು ಕೂಡಿ 17 ಗುರಿಗಳನ್ನು ಹಾಕಿಕೊಳ್ಳುತ್ತೆ. ಈ ಒಂದು 17 ಗುರಿಗಳನ್ನು 2030ರ ವೇಳೆಗೆ ಸಾಧಿಸಬೇಕಂತ ಹೇಳಿ ಗುರಿಯನ್ನು ಹಾಕ್ಕೊಂಡಿದೆ. ಸೊ ಈ ಒಂದು ಗುರಿಗಳಲ್ಲಿ ಈ 17 ಗುರಿಗಳಲ್ಲಿ ಶಿಕ್ಷಣವು ಕೂಡ ಒಂದು ಬರುತ್ತೆ. ಓಕೆ. ಸೊ ಅದಕ್ಕೆ SDG 4 ಅಂದರೆ 4ನೇ ಒಂದು ಗುರಿಯಾಗಿ ಶಿಕ್ಷಣ ಅನ್ನುವಂಥದ್ದು ಕಂಡುಬರುತ್ತೆ. ಸೊ ಹೀಗಾಗಿ ಸರ್ವರಿಗೂ ಶಿಕ್ಷಣವನ್ನು ನೀಡುವಂಥ ಈ ಒಂದು ಸುಸ್ಥಿರ ಅಭಿವೃದ್ಧಿ ಗುರಿ 4ರನ್ನು ಸಾಧಿಸುವಂಥ ಉದ್ದೇಶವನ್ನು ಈ ಒಂದು ಗುರಿಯಲ್ಲಿ ಹೊಂದಿದೆ. ದೆನ್ ನೆಕ್ಸ್ಟ್ ಟಾಪಿಕ್, leopard population in Odisha's forests jump by 26% to 696 in 2 years. ಸೊ ಅಂದರೆ ಏನಾಗಿದೆ ಇಲ್ಲಿ ಲೆಪರ್ಡ್ ಅನ್ನುವಂಥದ್ದು ಈ ಒಂದು ಚೀತಾ. ಓಕೆ. ಚೀತಾಗಳ ಒಂದು ಸಂತತಿ ಅಥವಾ ಇತರ ಒಂದು ಜನಸಂಖ್ಯೆ ಅಥವಾ ಇತರ ಒಂದು ಇಲ್ಲಿ ಸಂತತಿ ಅನ್ನುವಂಥದ್ದು ಏನಾಗಿದೆ ಅಂತಂದರೆ ಒಡಿಶಾದಲ್ಲಿ 22%ನಷ್ಟು ಏರಿಕೆ ಆಗಿದೆ ಅಂತ ಹೇಳಿ. ಎಸ್. ಸೊ ಈ ಒಂದು ಟಾಪಿಕನ್ನು ನಾವು GS ಪೇಪರ್ 3ನಲ್ಲಿ ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿ, ದೆನ್ GS ಪೇಪರ್ 4 ಅಡಿಯಲ್ಲಿ ಎಥಿಕ್ಸ್ನಲ್ಲಿ ಈ ಒಂದು ಟಾಪಿಕ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದು ಎಥಿಕ್ಸ್ನಲ್ಲಿ ಹೇಗೆ ಇದನ್ನು ಕನೆಕ್ಟ್ ಮಾಡ್ತೀರಾ ಅಂತಂದರೆ ಸೊ ಇನ್ ಕೇಸ್ ಏನಾದರೂ ನೀವು ಫಾರೆಸ್ಟ್ ಆಫೀಸರ್ ಆಗಿದ್ದಂಥ ಸಂದರ್ಭದಲ್ಲಿ ಇಲ್ಲಿ ಜೀವ ವೈವಿಧ್ಯತೆಯನ್ನು ಕಾಪಾಡಲಿಕ್ಕೆ ಅಥವಾ ಇಲ್ಲಿ ಮಾನವ ಮತ್ತು ಇಲ್ಲಿ ಪ್ರಾಣಿಗಳ ನಡುವಿನ ಸಂಘರ್ಷವನ್ನು ಯಾವ ರೀತಿ ನೀವು ಇಲ್ಲಿ ಬಗೆಹರಿಸ್ತೀರಾ ಅನ್ನುವಂಥದ್ದು ಕೂಡ ನಿಮಗೆ ಎಥಿಕ್ಸ್ನಲ್ಲಿ ಕೂಡ ಕ್ವಶನ್ ಬರುತ್ತೆ. ಸೊ ಹೀಗಾಗಿ ಇದು ನಮಗೆ ಎಥಿಕ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹಾಗಿದ್ರೆ ಇದನ್ನು ಯಾವೆಲ್ಲ ಒಂದು ಡೈಮೆನ್ಷನ್ಗಳಲ್ಲಿ ಈ ಒಂದು ಟಾಪಿಕನ್ನು ನಾವು ಸ್ಟಡಿ ಮಾಡಬೇಕಾಗತ್ತೆ ಅಂತಂದರೆ ಸೊ ಫಸ್ಟ್ ಒನ್, ಸೊ ವಾಟ್ ಈಸ್ ದಿಸ್ ಚೀತಾ ಪ್ರೊಟೆಕ್ಷನ್ ಅಥವಾ ಲೆಪರ್ಡ್ ಪ್ರೊಟೆಕ್ಷನ್ ಒಂದು ಸಿಸ್ಟಮ್ ಇದೆ ಗೊತ್ತಿರಬೇಕಾಗತ್ತೆ. ಸೊ ವಾಟ್ ಈಸ್ ದಿಸ್, ಹಾಗೆ ಸಿಗ್ನಿಫಿಕೆನ್ಸ್, ದೆನ್ ಇಂಪಾರ್ಟೆಂಟ್ ರೋಲ್ ಪ್ಲೇಡ್ ಬೈ ದಿ ಲೆಪರ್ಡ್ ಅಂದರೆ ಒಂದು ಒಂದು ವೈವಿಧ್ಯತೆಯನ್ನು ಸಂರಕ್ಷಣೆ ಮಾಡುವ ಹಂತದಲ್ಲಿ ಈ ಒಂದು ಚೀತಾಗಳ ರೋಲ್ ಏನಾಗಿರುತ್ತೆ ಅಥವಾ ಚೀತಾಗಳ ಒಂದು ಪಾತ್ರ ಏನಾಗಿರುತ್ತೆ ಅನ್ನುವಂಥದ್ದು ಕೂಡ ಗೊತ್ತಿರಬೇಕಾಗತ್ತೆ. ರೋಲ್ ಪ್ಲೇಡ್ ಬೈ ಲೆಪರ್ಡ್. ಹಾಗೆ
ಇದಕ್ಕೆ ಇರುವಂಥ ಒಂದು ಅಪಾಯಗಳೇನು, ಈ ಒಂದು ಸಂತತಿಗೆ ಯಾವುದರಿಂದ ಕೂಡ ಇಲ್ಲಿ ಅಪಾಯಗಳಾಗತ್ತೆ ಅನ್ನುವಂಥದ್ದು ಕೂಡ ಇಂಪಾರ್ಟೆಂಟ್ ಆಗತ್ತೆ. ಎಸ್, ಸೊ ಇಲ್ಲಿ ಮೇಜರಾಗಿ ಅಪಾಯಗಳಂತಂದರೆ ಇವುಗಳಿಗೆ ಪೋಚಿಂಗನ್ನು ಮಾಡಲಾಗತ್ತೆ. ಅಂದರೆ ಪೋಚಿಂಗ್ ಅಂತಂದರೆ ಇಲ್ಲಿ ಅವುಗಳ ಒಂದು ಅಂಗಾಂಗಗಳಿಗೆ ಅಥವಾ ಅವುಗಳ ಒಂದು ಚರ್ಮಗಳಿಗಾಗಿ ಅವುಗಳನ್ನು ಬೇಟೆಯನ್ನು ಆಡಲಾಗತ್ತೆ. ಹಾಗೆ ಇವುಗಳ ಒಂದು ಸಂರಕ್ಷಣೆಯ ಕುರಿತು ಸರ್ಕಾರ ಯಾವೆಲ್ಲ ಒಂದು ಕ್ರಮಗಳನ್ನ ಅಥವಾ ಮೀಜರ್ಸ್ಗಳನ್ನ ತೆಗೆದುಕೊಂಡಿದೆ ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ತಿಳ್ಕೊಳ್ಬೇಕಾಗತ್ತೆ. ಸೊ ಈ ಒಂದು ಟಾಪಿಕ್ನ ಕಂಟೆಸ್ಟ್ ಬಗ್ಗೆ ನೋಡೋದಾದರೆ, ಸೊ ಇಲ್ಲಿ ಈ ಒಡಿಶಾದ ಪ್ರದೇಶದಲ್ಲಿ ಈ ಒಂದು ಚಿರತೆಗಳ ಅಥವಾ ಈ ಒಂದು ಲೆಪರ್ಗಳ ಸಂತತಿ ಅನ್ನುವಂಥದ್ದು 22% ಏರಿಕೆಯಾಗಿದೆ ಅಂತ ಹೇಳಿ. ಸೊ ಇದಕ್ಕೆ ಇರುವಂಥ ಅಪಾಯಗಳು ಏನಂತಂದರೆ ಇಲ್ಲಿ ಸೊ ಫಸ್ಟ್ ಒನ್ ಪೋಚಿಂಗ್, ದೆನ್ ಇಲ್ಲಿಗಲ್ ಟ್ರೇಡ್, ಅಕ್ರಮವಾಗಿ ಅವುಗಳನ್ನು ಇಲ್ಲಿ ಮಾರಾಟ ಮಾಡಲಾಗತ್ತೆ. ಸೊ ಮೇಜರಾಗಿ ಅವುಗಳ ಒಂದು ಉಗುರುಗಳಾಗಿರ್ಬೋದು ಮತ್ತು ಅವುಗಳ ಸ್ಕಿನ್ ಅಂದರೆ ಅವುಗಳ ಚರ್ಮಗಳಿಗಾಗಿ ಇವುಗಳನ್ನು ಬೇಟೆಯನ್ನು ಆಡಲಾಗತ್ತೆ. ಸೊ ಇಲ್ಲಿ ಅಂದರೆ ಈ ಒಡಿಶಾದಲ್ಲಿ ಒಂದು ಇಂಪಾರ್ಟೆಂಟ್ ಒಂದು ಟೈಗರ್ ರಿಸರ್ವ್ ಅನ್ನೋಂಥದ್ದು ಕಂಡುಬರುತ್ತೆ. ಅದಕ್ಕೆ ಇಲ್ಲಿ ಸಿಮಿಲಿಪಾಲ್ ಅಂತ ಹೇಳಿ, ಸಿಮಿಲಿಪಾಲ್ ಟೈಗರ್ ರಿಸರ್ವ್ ಅನ್ನುವಂಥದ್ದು. ಸೊ ಒಟ್ಟಾರೆ ದೇಶದಲ್ಲಿ ಅತಿ ಹೆಚ್ಚು ಒಂದು ಲೆಪರ್ಡ್ ಅನ್ನುವಂಥದ್ದು ಕಂಡುಬರುವಂಥದ್ದು, ಲಾರ್ಜೆಸ್ಟ್ ಪಾಪ್ಯುಲೇಷನ್ ಆಫ್ ಲೆಪರ್ಡ್. ಸೊ ಈ ಒಂದು ಪ್ರದೇಶದಲ್ಲಿ ಕಂಡುಬರುತ್ತೆ. ಸೊ ಇವುಗಳ ಸಂರಕ್ಷಣೆಯ ಕುರಿತು ಸರ್ಕಾರ ಏನೆಲ್ಲ ಒಂದು ಕ್ರಮಗಳನ್ನ ಕೈಗೊಂಡಿದೆ ಅಂತಂದರೆ ಇಲ್ಲಿ ಸೊ ಯಾವ ಕಾರಣಕ್ಕಾಗಿ ಈ ಒಂದು ಪ್ರದೇಶದಲ್ಲಿ ಈ ಲೆಪರ್ಗಳ ಸಂತತಿ ಅನ್ನುವಂಥದ್ದು ಇನ್ಕ್ರೀಸ್ ಆಗಲಿಕ್ಕೆ ಕಾರಣ ಏನಂತಂದರೆ ಇಲ್ಲಿ ಸರ್ಕಾರ ಕೈಗೊಂಡಿರುವಂಥ ಹಲವಾರು ಉಪಕ್ರಮಗಳಾಗಿವೆ. ಸೊ ಅದರಲ್ಲಿ ಮೊದಲನೇದಾಗಿ ಪಾಪ್ಯುಲೇಷನ್ ರಿಕವರಿ ಪ್ರೋಗ್ರಾಮ್ ಅಂತ ಹೇಳಿ. ಸೊ ಯಾವುಗಳ ಪಾಪ್ಯುಲೇಷನ್ ಇಲ್ಲಿ ಲೆಪರ್ಡ್ನ ಪಾಪ್ಯುಲೇಷನ್ನ ರಿಕವರಿ ಪ್ರೋಗ್ರಾಮನ್ನು ಸರ್ಕಾರ ಜಾರಿಗೆ ತರುತ್ತೆ. ಅಂದರೆ ಅವುಗಳ ಸಂರಕ್ಷಣೆಗಾಗಿ ಇರುವಂಥ ಒಂದು ಯೋಜನೆ ಆಗಿರುತ್ತೆ. ಹಾಗೆ ಇವುಗಳ ಒಂದು ಲೆಪರ್ಗಳ ಒಂದು ಪರಿವೀಕ್ಷಣೆಗಾಗಿ ಅಥವಾ ಮಾನಿಟರನ್ನು ಯಾವ ರೀತಿ ಮಾಡಲಾಗತ್ತೆ ಅಂತಂದರೆ ಇಲ್ಲಿ ಕ್ಯಾಮ್ರಾ ಟ್ರ್ಯಾಪ್ ಅಂದರೆ ಕ್ಯಾಮ್ರಾಗಳನ್ನ ಕಾಡುಗಳಲ್ಲಿ ಏನು ಮಾಡಲಾಗತ್ತೆ ಅವುಗಳನ್ನ ಅಳವಡಿಸುವ ಮೂಲಕ ಅವುಗಳನ್ನು ಇಲ್ಲಿ ಟ್ರಾಪ್ ಮಾಡಲಾಗತ್ತೆ. ಹಾಗೆ ಇಲ್ಲಿ ಕೆಲವೊಂದಿಷ್ಟು ಪ್ರದೇಶಗಳನ್ನ ಏನು ಮಾಡಲಾಗತ್ತೆ ಅಂತಂದರೆ ಪ್ರೊಟೆಕ್ಷನ್ ಏರಿಯಾ ಅಂತ ಹೇಳಿ ಘೋಷಣೆಯನ್ನು ಮಾಡಲಾಗತ್ತೆ. ಅಂದರೆ ಅಲ್ಲಿ ಆ ಒಂದು ಪ್ರದೇಶದಲ್ಲಿ ಯಾವುದೇ ರೀತಿಯ ಒಂದು ಚಟುವಟಿಕೆಗಳನ್ನ ನಿರ್ಬಂಧವನ್ನು ಮಾಡಲಾಗತ್ತೆ. ಸೊ ಈ ರೀತಿಯ ಒಂದು ಕ್ರಮಗಳಿಂದ ಏನಾಗ್ತಾ ಇದೆ, ಈ ಒಡಿಶಾದಲ್ಲಿ ಈ ಲೆಪರ್ಡ್ಗಳ ಸಂತತಿ ಅನ್ನುವಂಥದ್ದು ಹೆಚ್ಚಿಗೆ ಆಗ್ತಾ ಇರುವುದನ್ನು ನಾವಿಲ್ಲಿ ನೋಡ್ಬೋದು. ಸೊ ನೆಕ್ಸ್ಟ್ ಇವಾಗ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ಸ್ಗಳ ಬಗ್ಗೆ ಚರ್ಚೆನ ಮಾಡಲಿದ್ದೀವಿ. ಸೊ ಇದು ನಮಗೆ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಸ್ಟೇಟಸ್ ಅಂದರೆ ಶಾಸ್ತ್ರೀಯ ಭಾಷಾ ಸ್ಥಾನಮಾನದ ಕುರಿತಾಗಿರುವಂಥ ಟಾಪಿಕ್ ಆಗಿದೆ. ಸೊ ಇಲ್ಲಿ ಯೂನಿಯನ್ ಗೌರ್ಮೆಂಟ್ ಅಪ್ರೂವ್ಡ್ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಸ್ಟೇಟಸ್ ಟು ಮರಾಠಿ, ಬೆಂಗಾಲಿ, ಅಸ್ಸಾಮೀಸ್, ಪಾಲಿ ಆ್ಯಂಡ್ ಪ್ರಾಕೃತ್. ಕೇಂದ್ರ ಸರ್ಕಾರ ಏನು ಮಾಡಿದೆ ಅಂತಂದರೆ ಈ ಎಲ್ಲ ಭಾಷೆಗಳಿಗೆ ಶಾಸ್ತ್ರೀಯ ಸ್ಥಾನಮಾನ ನೀಡುವುದರ ಬಗ್ಗೆ ಏನು ಮಾಡಿದೆ, ಇಲ್ಲಿ ಅನುಮೋದನೆಯನ್ನು ಅಪ್ರೂವನ್ನು ಮಾಡಿದ. ಹಾಗಿದ್ರೆ ಯಾವ ಒಂದು ಭಾಷೆಗಳಿಗೆ ಯಾವ ಭಾಷೆಗಳಿಗೆ ಇಲ್ಲಿ ನಾವು ಶಾಸ್ತ್ರೀಯ ಭಾಷಾ ಸ್ಥಾನಮಾನವನ್ನು ನೀಡ್ತೀವಿ ಅನ್ನುವಂಥದ್ದಕ್ಕೆ ಹಲವಾರು ಮಾನದಂಡಗಳು ಬರುತ್ತೆ. ಹಾಗಿದ್ರೆ ಯಾವ ಮಾನದಂಡಗಳು ಅಂತಂದರೆ ಇಟ್ ಶುಡ್ ಹ್ಯಾವ್ ಹೈ ಆ್ಯಂಟಿಕ್ವಿಟಿ ಇನ್ ಇಟ್ಸ್ ಅರ್ಲಿ ಟೆಕ್ಸ್ಟ್ ಆರ್ ರೆಕಾರ್ಡೆಡ್ ಹಿಸ್ಟ್ರಿ ಓವರ್ ಪೀರಿಯಡ್ ಆಫ್ 1500 to 2000 ಇಯರ್ಸ್. ಅಂದರೆ ಇಲ್ಲಿ ಯಾವುದೇ ಒಂದು ಭಾಷೆ ಅನ್ನುವಂಥದ್ದು ಅದು ಅತ್ಯಂತ ಪುರಾತನವಾಗಿರಬೇಕು ಅಥವಾ ತುಂಬ ಹಳೆಯದಾಗಿರಬೇಕು. ಎಷ್ಟು ವರ್ಷ ಅಂತಂದರೆ ಇಲ್ಲಿ ಸುಮಾರು 1000ರಿಂದ 1500ರಿಂದ 2 ವರ್ಷಗಳ ಒಂದು ಸುದೀರ್ಘ ಇತಿಹಾಸವನ್ನು ಆ ಒಂದು ಭಾಷೆ ಹೊಂದಿದರೆ ಅಥವಾ ಸೊ ಇಲ್ಲಿ ಆರಂಭಿಕ ಒಂದು ಪಠ್ಯಗಳನ್ನು ಹೊಂದಿದರೆ ಅಂಥ ಒಂದು ಭಾಷೆಯನ್ನು ನಾವಿಲ್ಲಿ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಆಗಿ ಗುರುತಿಸ್ತೀವಿ. ಹಾಗೆ ಅ ಬಾಡಿ ಆಫ್ ಎನ್ಸಿಯಂಟ್ ಲಿಟ್ರೇಚರ್ ಆರ್ ಟೆಕ್ಸ್ಟ್ ದಟ್ ಈಸ್ ಕನ್ಸಿಡರ್ ಅ ವ್ಯಾಲ್ಯೂಯಬಲ್ ಹೆರಿಟೇಜ್ ಬೈ ಜನರೇಷನ್ ಆಫ್ ಸ್ಪೀಕರ್. ಸೊ ಈ ರೀತಿಯ ಒಂದು ಪಠ್ಯಗಳಾಗಿರ್ಬೋದು ಅಥವಾ ಯಾವುದಾದ್ರೂ ಸಾಹಿತ್ಯಿಕ ಕೃತಿಗಳಾಗಿರ್ಬೋದು, ಇವುಗಳನ್ನ ಏನು ಮಾಡಬೇಕಂದ್ರೆ ಇಲ್ಲಿ ಆ ಒಂದು ಪೀಳಿಗೆಯಿಂದ ಪೀಳಿಗೆ ಅವುಗಳನ್ನ ಇಲ್ಲಿ ಮಾತನಾಡ್ತಾ ಬಂದಿರಬೇಕು ಅಂತಹ ಭಾಷೆಗಳನ್ನ. ಹಾಗೆ ಇಲ್ಲಿ
ದ ಲಿಟ್ರರಿ ಟ್ರೆಡಿಷನ್ ಶುಡ್ ಬಿ ಒರಿಜಿನಲ್. ಸೊ ಈ ರೀತಿಯ ಒಂದು ಸಾಹಿತ್ಯಿಕ ಕೃತಿಗಳು ಅನ್ನುವಂಥದ್ದು ಇಲ್ಲಿ ಮೂಲವಾಗಿರಬೇಕು. ಸೊ ಇದರರ್ಥ ಅದು ಯಾವುದೇ ಭಾಷೆಯಿಂದ ಭಾಷಾಂತರವಾಗಿರಬಾರ್ದು, ಅದು ಮೂಲವಾಗಿರಬೇಕು ಅಂತ ಹೇಳಿ. ಆ್ಯಂಡ್ ನಾಟ್ ಬಾರೋಡ್ ಫ್ರಮ್ ಅನದರ್ ಸ್ಪೀಚ್ ಕಮ್ಯುನಿಟಿ, ಅಂದರೆ ಬೇರೆ ಭಾಷೆಯನ್ನು ಮಾತನಾಡುವುದರಿಂದ ಅದು ಎರವಲನ್ನು ಪಡೆದುಕೊಂಡಿರಬಾರ್ದು ಅಂತ ಹೇಳಿ. ಸೊ ಅಂಥ ಭಾಷೆಗಳನ್ನ ನಾವು ಇಲ್ಲಿ ಏನು ಮಾಡ್ತೀವಿ, ಕ್ಲಾಸಿಕಲ್ ಲ್ಯಾಂಗ್ವೇಜ್ ಆಗಿ ಇಲ್ಲಿ ಐಡೆಂಟಿಫೈ ಮಾಡ್ತೀವಿ. ಎಸ್. ಸೊ ಒಂದು ಬಾರಿ ಈ ರೀತಿಯ ಒಂದು ಭಾಷೆಯಲ್ಲಿ ಶಾಸ್ತ್ರೀಯ ಭಾಷಾ ಸ್ಥಾನಮಾನವನ್ನು ನೀಡಿದ ನಂತರ ಏನು ಮಾಡಲಾಗತ್ತೆ ಅಂತಂದರೆ ದ ಎಜುಕೇಷನ್ ಮಿನಿಸ್ಟ್ರಿ ಪ್ರೊವೈಡ್. ಸೊ ಈ ರೀತಿ ಶಾಸ್ತ್ರೀಯ ಸ್ಥಾನಮಾನವನ್ನು ಹೊಂದಿರುವಂಥ ಭಾಷೆಗೆ ಏನು ಮಾಡುತ್ತೆ ಅಂದರೆ ಇಲ್ಲಿ ಶಿಕ್ಷಣ ಸಚಿವಾಲಯ ಹಲವಾರು ಇಲ್ಲಿ ಬೆನಿಫಿಟ್ಸ್ಗಳನ್ನ ನೀಡುತ್ತೆ. ಓಕೆ. ಸೊ ಅಂದರೆ ಈ ಒಂದು ಭಾಷೆಯನ್ನು ಉತ್ತೇಜಿಸಲಿಕ್ಕೆ, ಪ್ರಮೋಟ್ ಮಾಡಲಿಕ್ಕೆ ಸೊ ಈ ಒಂದು ಸಚಿವಾಲಯ ಏನು ಮಾಡುತ್ತೆ ಇಲ್ಲಿ, ವಿಚ್ ಇನ್ಕ್ಲೂಡ್ 2 ಮೇಜರ್ ಆ್ಯನ್ಯುವಲ್ ಇಂಟರ್ನ್ಯಾಷನಲ್ ಅವಾರ್ಡ್, ಅಂದರೆ ಆ ಒಂದು ಭಾಷೆಗೆ ಸಂಬಂಧಪಟ್ಟಂತೆ 2 ಅಂತಾರಾಷ್ಟ್ರೀಯ ಒಂದು ಪ್ರಶಸ್ತಿಗಳನ್ನು ಏನು ಮಾಡುತ್ತೆ ಇಲ್ಲಿ ಜಾರಿಗೆ ತರುತ್ತೆ. ಹಾಗೆ ಇದರೊಟ್ಟಿಗೆ ಈ ಒಂದು ಅವಾರ್ಡ್ಗಳ ಜೊತೆಗೆ ಇಲ್ಲಿ ಒಂದು ಕೇಂದ್ರೀಯ ವಿಶ್ವವಿದ್ಯಾಲಯಗಳನ್ನು ಕೂಡ ಸ್ಥಾಪನೆಯನ್ನು ಮಾಡಲಿಕ್ಕೆ ಇಲ್ಲಿ ಅನುಮತಿಯನ್ನು ನೀಡಲಾಗತ್ತೆ. ಸೊ ಈ ಹಿಂದೆ ಈ ರೀತಿಯ ಒಂದು ಸಂಪ್ರದಾಯ, ಅಂದರೆ ಒಂದು ಭಾಷೆಯಲ್ಲಿ ಶಾಸ್ತ್ರೀಯ ಸ್ಥಾನಮಾನವನ್ನು ನೀಡಬೇಕನ್ನುವಂಥ ಒಂದು ಸಂಪ್ರದಾಯ ಯಾವಾಗಿನಿಂದ ಆರಂಭವಾಗತ್ತೆ ಅಂತಂದರೆ ಅದು 2004ರಿಂದ. ಸೊ 2005ರಲ್ಲಿ ಮೊದಲನೇದಾಗಿ ಸಂಸ್ಕೃತ ಭಾಷೆ ಫಸ್ಟ್ ಒನ್ನಲ್ಲಿ, 2004ರಲ್ಲಿ ತಮಿಳು ಭಾಷೆಗೆ ಶಾಸ್ತ್ರೀಯ ಭಾಷೆಯ ಸ್ಥಾನಮಾನವನ್ನು ನೀಡಲಾಗುತ್ತೆ. ಅದಾದ ನಂತರ 2005ರಲ್ಲಿ ಸಂಸ್ಕೃತ, 2008ರಲ್ಲಿ ತೆಲುಗು ಮತ್ತು ಕನ್ನಡಕ್ಕೆ ಏಕಕಾಲದಲ್ಲಿ ನೀಡಲಾಗತ್ತೆ. ದೆನ್ 2013ರಲ್ಲಿ ಮಲಯಾಳಂ ಭಾಷೆಗೆ, ದೆನ್ ಕೊನೆಯದಾಗಿ ನೀಡಿರುವಂಥದ್ದು 2014ರಲ್ಲಿ ಈ ಓಡಿಯಾ, ಅಂದರೆ ಒಡಿಶಾದ ಈ ಓಡಿಯಾ ಭಾಷೆಗೆ ಏನು ನೀಡಲಾಗತ್ತೆ ಇಲ್ಲಿ ಶಾಸ್ತ್ರೀಯ ಭಾಷಾ ಸ್ಥಾನಮಾನವನ್ನು ನೀಡಲಾಗತ್ತೆ. ದೆನ್ ಸೆಕೆಂಡ್ ಟಾಪಿಕ್ ಸಹರಾ ಮರುಭೂಮಿ ಅಂತ ಹೇಳಿ ಬರುತ್ತೆ. ಓಕೆ, ಏನಕ್ಕೆ ಇದು ಸುದ್ದಿಯಲ್ಲಿದೆ ಅಂತಂದರೆ ಇತ್ತೀಚೆಗೆ ನಾಸಾದವರು ಈ ಒಂದು ಸಹರಾ ಮರುಭೂಮಿಯಲ್ಲಿ ಒಂದು ರೀತಿಯ ಇಲ್ಲಿ ಗ್ರೀನರಿ ಅಂತಂದರೆ ಇಲ್ಲಿ ಮರ ಗಿಡಗಳ ಇರುವುದನ್ನು ಇಲ್ಲಿ ಇದು ಪತ್ತೆಯನ್ನು ಹಚ್ಚಿದ. ಎಸ್. ಹಾಗಿದ್ರೆ ಈ ಸಹರಾ ಮರುಭೂಮಿ ಅನ್ನುವಂಥದ್ದು ಎಲ್ಲಿ ಕಂಡುಬರುತ್ತೆ ಅಂತಂದರೆ ಇದು ಉತ್ತರ ಆಫ್ರಿಕಾದಲ್ಲಿ ಕಂಡುಬರುತ್ತೆ, ನಾರ್ದರ್ನ್ ಆಫ್ರಿಕಾ. ಸೊ ಇದು ವಿಶ್ವದ ಅತಿ ದೊಡ್ಡ ಒಂದು ಹಾಟ್ ಡಿಸರ್ಟ್ ಆಗಿದೆ, ವರ್ಲ್ಡ್ಸ್ ಲಾರ್ಜೆಸ್ಟ್ ಹಾಟ್ ಡಿಸರ್ಟ್ ಆಗಿದೆ. ಹಾಗೆ ಥರ್ಡ್ ಮೋಸ್ಟ್ ಎಕ್ಸ್ಟೆನ್ಸಿವ್ ಡಿಸರ್ಟ್ ಆಫ್ಟರ್ ದ ಪೋಲಾರ್ ಡಿಸರ್ಟ್ಸ್ ಆಫ್ ಅಂಟಾರ್ಟಿಕಾ ಆ್ಯಂಡ್ ದ ನಾರ್ದರ್ನ್ ಆರ್ಕ್ಟಿಕ್. ಎಸ್. ಸೊ ಇಲ್ಲಿ ಅತಿ ಒಂದು ವ್ಯಾಪಕವಾಗಿ ಹರಡಿರುವಂಥ ಅಥವಾ ವ್ಯಾಪಕವಾಗಿ ಇಲ್ಲಿ ಹಬ್ಬಿರುವಂಥ ಮರುಭೂಮಿಗಳಲ್ಲಿ ಇದಕ್ಕೆ 3ನೇ ಒಂದು ಸ್ಥಾನ ಇದೆ. ಹಾಗಿದ್ರೆ ಮೊದಲ ಒಂದು ಅತಿ ದೊಡ್ಡ ಒಂದು ಮರುಭೂಮಿ ಯಾವುದು ಕೊಂಡು ಬರುತ್ತೆ ಅಂತಂದರೆ ಅಂಟಾರ್ಟಿಕಾದ ಪೋಲಾರ್ ಡಿಸರ್ಟ್. ದೆನ್ ಅದರ ನಂತರದಲ್ಲಿ ಅಂದರೆ ಸೆಕೆಂಡ್ ಒನ್ ನಾರ್ದರ್ನ್ ಆರ್ಕ್ಟಿಕ್ ಅಂತ ಹೇಳಿ ಬರುತ್ತೆ. ಹೇಳಿ. ಸೊ ಈ ಒಂದು ಮರುಭೂಮಿ ಅನ್ನುವಂಥದ್ದು ಹಲವಾರು ಆಫ್ರಿಕನ್ ದೇಶಗಳ ಹಲವಾರು ಕಂಟ್ರಿಗಳಲ್ಲಿ ಇದು ವ್ಯಾಪಿಸಿದೆ. ಅದರಲ್ಲಿ ಮೊರೊಕ್ಕೊ, ಮಾಲಿ ಅಂತ ಹಲವಾರು ದೇಶಗಳಲ್ಲಿ ಇದು ವ್ಯಾಪಿಸಿಕೊಂಡಿದೆ. ಹಾಗೆ ಈ ಒಂದು ಸಹರಾ ಮರುಭೂಮಿಯ ಸುತ್ತ ಹಲವಾರು ಒಂದು ಪ್ರದೇಶಗಳು ಕೂಡ ಈ ಒಂದು ಅಂದರೆ ಓಷನ್ಗಳು ಈ ಒಂದು ಮರುಭೂಮಿಯನ್ನು ಸುತ್ತುವರೆದಿದೆ. ಸೊ ಇದರಲ್ಲಿ ಮೆಡಿಟರೇನಿಯನ್ ಸಿ ಬರುತ್ತೆ, ಅಟ್ಲಾಸ್ ಮೌಂಟೈನ್ಸ್, ರೆಡ್ ಸಿ, ಅಟ್ಲಾಂಟಿಕ್ ಓಷನ್ ಮತ್ತು ಸೆಮಿ ಅರಿಡ್ ಆಗಿರುವಂಥ ಸಹೇಲ್ ರೀಜನ್ ಕೂಡ ಈ ಒಂದು ಸಹರಾ ಡಿಸರ್ಟನ್ನು ಸುತ್ತುವರೆದಿರೋಂಥ ಪ್ರದೇಶಗಳಾಗಿ ಕಂಡುಬರುತ್ತೆ. ದೆನ್ ನೆಕ್ಸ್ಟ್ ಒನ್ ರಿಂಗ್ ಉಡಾಯ್ಟ್ ಅಂತ ಬರುತ್ತೆ. ಸೊ ಇದು ಏನಂತಂದರೆ ಇಟ್ ಈಸ್ ಅ ಮಿನರಲ್ ದ್ಯಾಟ್ ಕ್ಯಾನ್ ಸ್ಟೋರ್ ವಾಟರ್ ವಿದಿನ್ ಇಟ್ಸ್ ಕ್ರಿಸ್ಟಲ್ ಸ್ಟ್ರಕ್ಚರ್. ಎಸ್. ಸೊ ಇದು ಒಂದು ರೀತಿಯ ಖನಿಜವಾಗಿದ್ದು ಇದು ತನ್ನ ಕ್ರಿಸ್ಟಲ್ ಅಂದರೆ ಸ್ಫಟಿಕದ ರಚನೆಗಳಲ್ಲಿ ಇಲ್ಲಿ ನೀರನ್ನು ಸಂಗ್ರಹಣೆಯನ್ನು ಮಾಡುವಂಥ ಒಂದು ಇಲ್ಲಿ ಮಿನರಲ್ ಆಗಿದೆ. ಹಾಗಿದ್ರೆ ಈ ರೀತಿಯ ಒಂದು ರಿಂಗ್ ಉಡಾಯ್ಟ್ ಅನ್ನುವಂಥ ಮಿನರಲ್ ಎಲ್ಲಿ ಕಂಡು ಬರುತ್ತಂದರೆ ದ ವಾಟರ್ ಈಸ್ ಪೌಂಡ್ ಇನ್ ದ ಟ್ರಾನ್ಸಿಷನ್ ಝೋನ್, ಅಂದರೆ ಪರಿವರ್ತನಾ ವಲಯ ಅಂತ ಹೇಳಿ ಬರುತ್ತೆ ಭೂಮಿಯ ಆಂತರ್ಯದಲ್ಲಿ. ಅಂದರೆ ಇದು ಎಲ್ಲಿ ಕಂಡು ಬರುತ್ತೆ ಈ ರೀತಿಯ ಒಂದು ಟ್ರಾನ್ಸಿಷನ್ ಝೋನ್ ಅಂತಂದರೆ ಅಪ್ಪರ್ ಆ್ಯಂಡ್ ಲೋವರ್ ಮ್ಯಾಂಟಲ್. ಸೊ ಇವುಗಳ ಮಧ್ಯದಲ್ಲಿ ಅಂದರೆ ಸುಮಾರು 2050ರಿಂದ 410 ಮೈಲಿಗಳಷ್ಟು ಅಂತರದಲ್ಲಿ ಇಲ್ಲಿ ನೀರು ಅನ್ನುವಂಥದ್ದು ಕಂಡುಬರುತ್ತೆ. ನೆಕ್ಸ್ಟ್ ಟಾಪಿಕ್ ಸಾರ್ಥಿ 1.0 ಅಂತ ಹೇಳಿ. ಸೊ ಈ ಒಂದು ಇನಿಷಿಯೇಟಿವ್ ಏನಂತಂದರೆ ಇಟ್ ಈಸ್ ಆ್ಯನ್ ಇನಿಷಿಯೇಟಿವ್
ಇಂಟೆಂಡೆಡ್ ಟು ಎಂಪವರ್ ಡಿಸ್ಅಡ್ವಾಂಟೇಜ್ಡ್ ಕಮ್ಯುನಿಟಿ. ಸೊ ಅಂದರೆ ಇಲ್ಲಿ ಅತ್ಯಂತ ಒಂದು ದುರ್ಬಲ ಜನಾಂಗದ ಒಂದು ಸಬಲೀಕರಣಕ್ಕಾಗಿ ಇರುವಂಥ ಒಂದು ಯೋಜನೆ ಆಗಿದೆ. ಹಾಗಿದ್ರೆ ಇಲ್ಲಿ ಡಿಸ್ಅಡ್ವಾಂಟೇಜ್ಡ್ ಕಮ್ಯುನಿಟಿ ಅಂತಂದರೆ ಯಾರೆಲ್ಲ ಬರ್ತಾರೆ? ಸೊ ಇಲ್ಲಿ ಪರಿಶಿಷ್ಟ ಜಾತಿಗಳು ಮತ್ತು ಇತರೆ ಹಿಂದುಳಿದ ವರ್ಗಗಳು ಮತ್ತು ಹಿರಿಯ ನಾಗರಿಕರು ಮತ್ತು ಇಲ್ಲಿ ಟ್ರಾನ್ಸ್ಜೆಂಡರ್ ತೃತೀಯ ಲಿಂಗಿಗಳನ್ನು ಕೂಡ, ಹಾಗೆ ಇಲ್ಲಿ ವಿಕ್ಟಿಮ್ಸ್ ಆಫ್ ಆಲ್ಕೋಹಾಲಿಸಮ್ ಆ್ಯಂಡ್ ಸಬ್ಸ್ಟಾನ್ಸ್ ಅಬ್ಯೂಸ್, ಪರ್ಸನ್ ಎಂಗೇಜ್ ಇನ್ ದ ಆ್ಯಕ್ಟ್ ಆಫ್ ಬೆಗ್ಗಿಂಗ್, ಡಿನೋಡಿಫೈಡ್ ಆ್ಯಂಡ್ ನೊಮ್ಯಾಡಿಕ್ ಟ್ರೈಬ್ಸ್ ಆ್ಯಂಡ್ ಮೋರ್. ಅಂದರೆ ಇಲ್ಲಿ ಅಲೆಮಾರಿ ಜನಾಂಗಗಳಾಗಿರ್ಬೋದು ಅಥವಾ ಭಿಕ್ಷುಕರಾಗಿರ್ಬೋದು ಅಥವಾ ಇಲ್ಲಿ ಯಾರು ಈ ಒಂದು ಮದ್ಯಪಾನವನ್ನು ಇಲ್ಲಿ ಮಾಡ್ತಿರ್ತಾರಲ್ವ ಆ ಒಂದು ಸಂತ್ರಸ್ತರನ್ನ ಇಲ್ಲಿ ಸಬಲೀಕರಣಗೊಳಿಸುವಂಥ ಉದ್ದೇಶವನ್ನು ಈ ಒಂದು ಯೋಜನೆಯಲ್ಲಿ ಹೊಂದಿದೆ. ಮೆನಿ ಮೋರ್ ಪೀಪಲ್ ಆರ್ ಅನ್ಅವೇರ್ ಆಫ್ ಸೋಷಿಯಲ್ ವೆಲ್ಫೇರ್ ಸ್ಕೀಮ್ ಅವೈಲೇಬಲ್ ಟು ದೆಮ್. ಸೊ ಅದರ ಅರ್ಥ ಕೆಲವೊಂದು ವರ್ಗಗಳಿಗೆ ಏನು ಮಾಡಿರುತ್ತೆ ಅಂದರೆ ಸರ್ಕಾರ ಅವರನ್ನು ಆ ಒಂದು ಮಟ್ಟದಿಂದ ಮೇಲೆತ್ತುವಂಥ ತರಲಿಕ್ಕೆ ಅವರನ್ನು ಹಲವಾರು ಒಂದು ಯೋಜನೆಗಳನ್ನ ಜಾರಿಗೆ ತಂದಿರುತ್ತೆ. ಸೊ ಅದರ ಕುರಿತು ಅವರಿಗೆ ಅರಿವಿರೋದಿಲ್ಲ. ಆ ಒಂದು ಅರಿವನ್ನು ಮೂಡಿಸುವಂಥ ಒಂದು ಪ್ರಯತ್ನವನ್ನು ಈ ಒಂದು ಸಾರಥಿ 1.0 ಅನ್ನುವಂಥದ್ದು ಮಾಡುತ್ತೆ. ಹಾಗೆ ಇಟ್ ಅಲೈನ್ಸ್ ವಿತ್ ಯುನೈಟೆಡ್ ನೇಷನ್ 2030 ಅಜೆಂಡಾ ಫಾರ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್. ಸೊ ಇದರ ಅರ್ಥ ಇದು ಏನು ವಿಶ್ವಸಂಸ್ಥೆಯ ಒಂದು ಇಲ್ಲಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಅಂತ ಬರುತ್ತೆ, ಸುಸ್ಥಿರ ಅಭಿವೃದ್ಧಿ ಗುರಿಗಳು, ಅವುಗಳನ್ನ ಸಾಧಿಸುವಂಥ ನಿಟ್ಟಿನಲ್ಲಿ ಅದಕ್ಕೆ ಪರ್ಯಾಯವಾಗಿ ಇದು ಕೆಲಸವನ್ನು ಮಾಡುತ್ತೆ. ಸೊ ಇದರರ್ಥ ಈ ಒಂದು ಸುಸ್ಥಿರ ಅಭಿವೃದ್ಧಿ ಗುರಿಗಳಲ್ಲಿ ಏನೆಲ್ಲ ಕಂಡುಬರುತ್ತೆ? ಇಲ್ಲಿ ಎರಾಡಿಕೇಟಿಂಗ್ ಪವರ್, ಬಡತನ ನಿರ್ಮೂಲನೆ, ಹಾಗೆ ಇಲ್ಲಿ ಅಸಮಾನತೆಯನ್ನು ಕಡಿಮೆ ಮಾಡುವಂಥದ್ದು, ಹಾಗೆ ಪ್ರಮೋಟಿಂಗ್ ಸೋಷಿಯಲ್ ಪ್ರೊಟೆಕ್ಷನ್ ಪಾಲಿಸೀಸ್ ಅಂದರೆ ಸಾಮಾಜಿಕ ಒಂದು ಸಂರಕ್ಷಣಾ ನೀತಿಗಳನ್ನು ಸಂರಕ್ಷಿಸುವಂಥಲ್ಲಿ ಇದು ಕೂಡ ಇಲ್ಲಿ ಕರ್ತವ್ಯವನ್ನು ಮಾಡುತ್ತೆ. ಸೊ ನೆಕ್ಸ್ಟ್ ಒನ್ ಕ್ರೂಜ್ ಭಾರತ್ ಮಿಷನ್ ಅಂತ ಹೇಳಿ ಬರುತ್ತೆ. ಹಾಗಿದ್ರೆ ಏನಿದು ಅಂತಂದರೆ, ಸೊ ಇಟ್ ಈಸ್ ಲಾಂಚ್ಡ್ ಬೈ ಅಂದರೆ ಇದು ಯಾವ ಒಂದು ಸಚಿವಾಲಯದಿಂದ ಇದು ಅನಾವರಣಗೊಂಡಿದೆ ಅಂತಂದರೆ ಮಿನಿಸ್ಟ್ರಿ ಆಫ್ ಫೋರ್ಸ್ ಶಿಪ್ಪಿಂಗ್ ಆ್ಯಂಡ್ ವಾಟರ್ ವೇ. ಎಸ್, ಸೊ ಇದರ ಉದ್ದೇಶ ಏನಂತಂದರೆ ಟು ಎಕ್ಸೆಲ್ ಇನ್ ಇಂಡಿಯಾಸ್ ವಿಷನ್ ಟು ಬಿಕಮ್ ಗ್ಲೋಬಲ್ ಹಬ್ ಫಾರ್ ಕ್ರೂಜ್ ಟೂರಿಸಮ್ ಆ್ಯಂಡ್ ಪ್ರಮೋಟ್ ಕಂಟ್ರೀಸ್ ಆಟ್ ದ ಲೀಡಿಂಗ್ ಗ್ಲೋಬಲ್ ಕ್ರೂಜ್ ಡೆಸ್ಟಿನೇಷನ್. ಸೊ ಇಲ್ಲಿ ಕ್ರೂಜ್ ಟೂರಿಸಮ್ ಅಂತಂದರೆ ಏನಂತ ಇದರ ಅರ್ಥ, ಸೊ ಇಲ್ಲಿ ದೊಡ್ಡ ಒಂದು ಇಲ್ಲಿ ಹಡಗುಗಳಿರುತ್ತೆ. ಓಕೆ, ಆ ಹಡಗುಗಳ ಮುಖಾಂತರ ಏನು ಮಾಡಲಾಗತ್ತೆ ಅಂದರೆ ಇಲ್ಲಿ ಪ್ರವಾಸೋದ್ಯಮವನ್ನು ಮಾಡಲಾಗತ್ತೆ. ಟು ಡಬಲ್ ಕ್ರೂಸ್ ಪ್ಯಾಸೆಂಜರ್ ಟ್ರಾಫಿಕ್ ವಿದಿನ್ 5 years ಬೈ 2029 ಅಂದರೆ 2029 ವೇಳೆಗೆ ಈಗ ಇರುವಂಥ ಒಂದು ಇಲ್ಲಿ ಕ್ರೂಸ್ ಪ್ರವಾಸೋದ್ಯಮವನ್ನು ದ್ವಿಪಟ್ಟು ಅಥವಾ ದ್ವಿಗುಣ ಮಾಡುವಂಥ ಉದ್ದೇಶವನ್ನು ಇದು ಹೊಂದಿದೆ. ಹಾಗಿದ್ರೆ ಈ ಒಂದು ಯೋಜನೆಯನ್ನು, ಈ ಒಂದು ಮಿಷನ್ನ 3 ಹಂತಗಳಲ್ಲಿ ಪೇಜ್ 1, ಪೇಜ್ 2, ಪೇಜ್ 3 ಹಂತಗಳಲ್ಲಿ ಇದನ್ನು ಇಂಪ್ಲಿಮೆಂಟೇಷನ್ ಮಾಡಲಾಗತ್ತೆ. ಎಸ್, ಹಾಗೆ ಇದರಲ್ಲಿ 3 ಕ್ರೂಸ್ ಸೆಗ್ಮೆಂಟ್ಸ್ ಅಂತ ಬರುತ್ತೆ. ಅಂದರೆ ಇಲ್ಲಿ ಓಷನ್ ಹಾರ್ಬರ್ ಕ್ರೂಸ್ ಸೆಗ್ಮೆಂಟ್ ಅಂತ ಹೇಳಿ, ಅಂದರೆ ಇಲ್ಲಿ ಬಂದರಿನಿಂದ ಮತ್ತು ಈ ಒಂದು ಸಮುದ್ರದಿಂದ ಏನು ಮಾಡಲಾಗುತ್ತೆ ಅಂದರೆ ಬೃಹತ್ ಪ್ರಮಾಣದ ಒಂದು ಹಡಗುಗಳ ಮೂಲಕ ಪ್ರವಾಸೋದ್ಯಮವನ್ನು ಮಾಡಲಾಗತ್ತೆ. ಹಾಗೆ ರಿವರ್ ಆ್ಯಂಡ್ ಇನ್ಲ್ಯಾಂಡ್ ಕ್ರೂಸ್ ಸೆಗ್ಮೆಂಟ್ ಅಂತ ಬರುತ್ತೆ. ಅಂದರೆ ಏನು ಇಲ್ಲಿ ಒಳನಾಡಿನಲ್ಲಿ ಕಂಡುಬರುವಂಥ ಹಿನ್ನೀರುಗಳಾಗಿರ್ಬೋದು ಅಥವಾ ಸರೋವರಗಳಾಗಿರ್ಬೋದು, ಇವುಗಳ ಮುಖಾಂತರ ಏನು ಮಾಡಲಾಗುತ್ತೆ ಇಲ್ಲಿ ಅಂದರೆ ದೊಡ್ಡ ಶಿಪ್ಪುಗಳ ಮೂಲಕ ಅಥವಾ ದೊಡ್ಡ ಹಡಗುಗಳ ಮೂಲಕ ಇಲ್ಲಿ ಪ್ರವಾಸೋದ್ಯಮಕ್ಕೆ ಉತ್ತೇಜನವನ್ನು ನೀಡಲಾಗತ್ತೆ. ದೆನ್ ಐಲ್ಯಾಂಡ್ ಕ್ರೂಸ್ ಮಿಷನ್ ಅಂತ ಬರುತ್ತೆ. ಅಂದರೆ ಇದು ದ್ವೀಪಗಳಲ್ಲಿ ಏನು ಮಾಡಲಾಗತ್ತೆ ಅಂತಂದರೆ ಈ ರೀತಿ ಒಂದು ಬೃಹತ್ ಪ್ರಮಾಣದ ಹಡಗುಗಳ ಮೂಲಕ ಪ್ರವಾಸೋದ್ಯಮಕ್ಕೆ ಇಲ್ಲಿ ಉತ್ತೇಜನವನ್ನು ನೀಡಲಾಗತ್ತೆ. ಎಸ್, ಸೊ ಇದಿಷ್ಟು ಇವತ್ತಿನ ದ ಹಿಂದೂ ದಿನಪತ್ರಿಕೆಯ ವಿಶ್ಲೇಷಣೆ, ಸುದ್ದಿ ವಿಶ್ಲೇಷಣೆ ಆಗಿತ್ತು. ಮುಂದಿನ ಒಂದು ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.